ಕೆಲಸ ಸತ್ಯ ಹೆಗಡೆ ಮತ್ತು ನಾಗಶೇಖರ್ ಅವರು ತುಂಬ ಚೆನ್ನಾಗಿ ಕ್ಯಾಪ್ಚರ್ ಮಾಡಿದ್ದಾರೆ. ನಾವು ಅಲ್ಲಿ ಹೋಗೋಕ್ಕಿಂತ ಮುಂಚೆ ನಾವೇನು ಮಾಡಬೇಕು ಅಂತ ಅಂದ್ಕೊಂಡಿದ್ವೋ ಅಷ್ಟು ಕೆಲಸವನ್ನು ಅಚ್ಚುಕಟ್ಟಾಗಿ ಕ್ಯಾಪ್ಚರ್ ಮಾಡ್ಕೊಂಡು ಬಂದಿದ್ದೀವಿ. ಈಗ ನೀವು ಅದರದೊಂದು ಸಣ್ಣ ಝಲಕ್ ನೋಡಿದ್ರಿ, ಮೇಕಿಂಗ್ ವಿಡಿಯೋ ಕಷ್ಟಪಟ್ಟು ಅದರ ಹಿಂದೆ ಕೆಲಸ ಮಾಡಿದಂಥ ಎಲ್ರಿಗೂ ನನ್ನ ನಮನಗಳು. ಹೆಲಿಕ್ಯಾಮ್ ಸತೀಶ್, ಹ್ಯಾರಿಸ್, ಶಕ್ತಿ, ನಮ್ಮ ಕ್ಯಾಮ್ರಾ ಜೊತೆ ಬಂದಿದ್ದ ಮಧು, ನಮ್ಮ ಸತ್ಯ, ನಾಗಶೇಖರ್, ಕುಮಾರ್, ರಚಿತಾ, ಪ್ರತಿಯೊಬ್ಬರು ಅಚ್ಚುಕಟ್ಟಾಗಿ ನಾವೇನು ಮಾಡಬೇಕು ಅಂದ್ಕೊಂಡಿದ್ವಿ ಅದನ್ನು ಅಷ್ಟು ಚೆನ್ನಾಗಿ ಮಾಡಿದ್ದೀವಿ. ನಮಗೆ ತುಂಬಾ ಕಾನ್ಫಿಡೆನ್ಸ್ ಇದೆ. ನಾವು ಹೋಗಿ ಬಂದಿದ್ದು ಏನು ಮಾಡಬೇಕು ಅಂದ್ಕೊಂಡಿದ್ವಿ ಅದನ್ನು ಸಾಧಿಸಿದ್ದೀವಿ ಅಂತ. ನೀವೆಲ್ಲರ ಹರಕೆ ಹಾರೈಕೆ ಸದಾ ಹೀಗೆ ಅಂತ ಹಾರೈಸ್ತೀನಿ. ಥ್ಯಾಂಕ್ ಯು. ಈಗಷ್ಟೇ ನಾವು ಸ್ವಿಟ್ಜರ್ಲ್ಯಾಂಡ್ ಸ್ಕೆಡ್ಯೂಲ್ ಮುಗಿಸ್ಕೊಂಡು ಬಂದ್ವಿ. ಆಲ್ಮೋಸ್ಟ್ ಲೈಕ್ 3-4 ಡೇಸ್ ಆಯಿತು ಇವಾಗ ಬಂದು. ಎಷ್ಟು ಕಷ್ಟಪಟ್ವಿ ಅಂತೆಲ್ಲ ಹೇಳಕ್ ಹೋಗಲ್ಲ. ಸಿನಿಮಾ ಅಂದ ತಕ್ಷಣ ಖುಷಿನೂ ಇರುತ್ತೆ, ಸ್ವಲ್ಪ ಕಷ್ಟ ಇರುತ್ತೆ. ಐ ಥಿಂಕ್ ಇಟ್ಸ್ ಅ ಮಿಕ್ಸ್ಚರ್ ಆಫ್ ಆಲ್ ಇಮೋಷನ್ಸ್. ಸಿನಿಮಾ ಅಂತ ಬಂದಾಗ ಸಿನಿಮಾ ಕತೆ ಹೇಗೆ ಮಾಡ್ಕೊಂಡಿರ್ತೀರೋ ಹಾಗೆ ಬಿಹೈಂಡ್ ದ ಕ್ಯಾಮರಾ ಎಲ್ಲ ಥರ ಎಕ್ಸ್ಪೀರಿಯನ್ಸ್ ಆಗಿರುತ್ತೆ. ಸೊ ಡೆಫಿನೆಟ್ಲಿ ನಾವು ಹೋಗಿದ್ದಂಥ ಒಂದು ತಿಂಗಳು ಡಿಸೆಂಬರ್ ಆ್ಯಂಡ್ ಸ್ವಿಟ್ಜರ್ಲ್ಯಾಂಡಲ್ಲಿ ಸ್ನೋಫಾಲ್ ಇತ್ತು ಆ್ಯಂಡ್ ಇಟ್ ವಾಸ್ ಫ್ರೀಸಿಂಗ್ ಕೋಲ್ಡ್. ಸೊ ಇಮ್ಯಾಜಿನ್ ನಾವು ಆ ಸಾಂಗ್ ವಿಜುವಲ್ಸ್ ನೋಡ್ತಿರ್ಬೇಕಾದ್ರೆ ಕೆಲವೊಂದು ಕ್ಲಿಪ್ಪಿಂಗ್ಸಲ್ಲಿ ಕಂಪ್ಲೀಟಾಗಿ ಗ್ಲೌಸಲ್ಲಿ ಇದ್ವಿ ನಾವು. ಆ್ಯಂಡ್ ಥರ್ಮಲ್ ವೇರ್ 2-3 ಹಾಕೊಂಡು ವಿವರ್ ಲೈಕ್ ಔಟ್ಫಿಟ್ ಹಾಕೊಳ್ತೀವಿ. ಸೊ ದಟ್ಸ್ ಹೌ ಇಟ್ ವಾಸ್. ಸೊ ಇಮ್ಯಾಜಿನ್ ಎಷ್ಟು ಕೋಲ್ಡ್ ಇತ್ತು ಅಂತ. ಸೊ ಅದರ್ವೈಸ್ ಇದೆಲ್ಲ ಪಕ್ಕಕ್ಕಿಟ್ರೆ ಸರ್ ನಾಗಶೇಖರ್ ಸರ್ ಏನೇನು ಪ್ಲ್ಯಾನ್ ಮಾಡಿದ್ದು, ಸೀನ್ಸ್ ಆಗಿರ್ಬೋದು, ಶಾರ್ಟ್ಸ್ ಆಗಿರ್ಬೋದು, ಪ್ರತಿಯೊಂದು ಕೂಡ ತುಂಬ ಅದ್ಭುತವಾಗಿ ಮೂಡ್ ಬಂದಿದ್ದು. ಆ್ಯಂಡ್ ಪ್ರತಿಯೊಂದು ತುಂಬ ಚೆನ್ನಾಗಿ ನಮಗೆ ಶೂಟ್ ಮಾಡುವಂಥ ಅವಕಾಶ ನಮಗೆ ನೇಚರ್ ತುಂಬ ಸಪೋರ್ಟಿವ್ ಆಗಿತ್ತು. ನಾವು ಅಂದ್ಕೊಂಡಿದ್ವಿ ತುಂಬ ರೈನ್ಫಾಲ್ ಇರುತ್ತೆ, ತುಂಬ ಕಷ್ಟ ಆಗುತ್ತೆ ಕೆಲವೊಂದು ಲೊಕೇಶನ್ಸಲ್ಲಿ ಅಂತ. ಬಟ್ ಐ ಥಿಂಕ್ ವಿ ಆಲ್ ಆರ್ ಬ್ಲೆಸ್ಡ್ ಆ್ಯಂಡ್ ವಿ ಆರ್ ವೆರಿ ಹ್ಯಾಪಿ ಆ್ಯಂಡ್ ವಿ ಆರ್ ಲಕ್ಕಿ ದ್ಯಾಟ್ ನಮಗೆ ನೇಚರ್ ಕೂಡ ತುಂಬಾ ಸಪೋರ್ಟ್ ಮಾಡ್ತು. ಆ್ಯಂಡ್ ಪ್ಲ್ಯಾನ್ ಮಾಡಿದ್ದು ಏನು ಪ್ಲ್ಯಾನ್ ಮಾಡಿದ್ವಿ, ಸೀನ್ಸ್ ಆಗಿರ್ಬೋದು, ಸಾಂಗ್ಸ್ ಆಗಿರ್ಬೋದು, ಕೆಲವೊಂದು ಶಾರ್ಟ್ಸ್ ಆಗಿರ್ಬೋದು, ಅದಕ್ಕಿಂತ ಹೆಚ್ಚಾಗಿ ನಮಗೆ ನಾವು ಶೂಟ್ ಮಾಡೋಕ್ಕೆ ಸಾಧ್ಯ ಆಗಿದ್ದು. ಆ್ಯಂಡ್ ಐ ಥಿಂಕ್ ಈ ವೇದಿಕೆಯಲ್ಲಿ ನಾನು ಶಕ್ತಿ ಸರ್ನ ಹಾಗೆ ಹ್ಯಾರಿಸ್ ಅವ್ರನ್ನ ನಾನು ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಬಿಕಾಸ್ ಅವರ ಸಪೋರ್ಟ್. ಆ್ಯಂಡ್ ಇನ್ನೊಂದೇನು ಅಂದರೆ ಫುಡ್ ಮಾರ್ನಿಂಗ್ ಆ್ಯಸ್ ಯೂಶುವಲ್ ನಮಗೆ ಅಲ್ಲಿನ ಥರ ಬ್ರೇಕ್ಫಾಸ್ಟ್ ಇತ್ತು. ಅದಾದಮೇಲೆ ಲಂಚ್ ಆ್ಯಂಡ್ ಡಿನ್ನರ್ ತುಂಬ ಕಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ವಿ. ಅಲ್ಲೂ ಕೂಡ ಥ್ಯಾಂಕ್ ಗಾಡ್ ಅಗೇನ್ ಬೈ ಗಾಡ್ಸ್ ಗ್ರೇಸ್ ನಮ್ಗೆ ಒಳ್ಳೆ ಸೌತ್ ಇಂಡಿಯನ್ ಫುಡ್ ನಮಗೆ ತಿನ್ನುವಂಥ ಒಂದು ಅವಕಾಶ ಅದು ಅವ್ರ ಕಡೆಯಿಂದನೇ ಆಗಿದೆ. ಥ್ಯಾಂಕ್ ಯು ಸೋ ಮಚ್ ಸರ್. ಡೆಫಿನೆಟ್ಲಿ ಈ ಒಂದು ಸ್ಕೆಡ್ಯೂಲ್ ಇಷ್ಟು ಆರಾಮಾಗಿ ಮಾಡೋದಕ್ಕೆ ಕಾರಣ ನೀವಿಬ್ಬರು. ಥ್ಯಾಂಕ್ ಯು ಒನ್ಸ್ ಅಗೇನ್. ಆ್ಯಂಡ್ 2 ಸಾಂಗ್ ನಾವು ಶೂಟ್ ಮಾಡಿರೋವಂಥದ್ದು, ಇಫ್ ಐ ಆಮ್ ನಾಟ್ ರಾಂಗ್. ತುಂಬ ಚೆನ್ನಾಗಿ ಬಂದಿದೆ, ಕಾಸ್ಟ್ಯೂಮ್ಸ್ ಆಗಿರ್ಬೋದು ಆ್ಯಂಡ್ ಲೊಕೇಶನ್ಸ್ ಬ್ರಿಲಿಯಂಟ್. ಆ ಲೊಕೇಶನ್ಸಲ್ಲಿ ತುಂಬ ಜನ ಶೂಟ್ ಮಾಡಿರೋದು. ಬಟ್ ವಿಷುವಲಿ ಅದನ್ನು ಬೇರೆ ಬೇರೆ ಆ್ಯಂಗಲ್ಸಲ್ಲಿ ಅದನ್ನು ಪ್ಲ್ಯಾನ್ ಮಾಡಿ ಶೂಟ್ ಮಾಡಿರೋದು ನಮ್ಮ ಸತ್ಯ ಸರ್ ಹಾಗೆ ನಮ್ಮ ಕೊರಿಯೋಗ್ರಫರ್ ಮೋಹನ್ ಮಾಸ್ಟರ್, ಅವರಿಬ್ಬರಿಗೆ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಐ ಥಿಂಕ್ ಇನ್ನೆಲ್ಲ ಥ್ಯಾಂಕ್ಸು ನಾನು ಟ್ರೇಲರ್ ಲಾಂಚ್ ದಿನ ಇಲ್ಲ ಪ್ರೀ ರಿಲೀಸ್ ಇವೆಂಟ್ ದಿನ ಇಟ್ಕೊಳ್ತೀನಿ. ಬಿಕಾಸ್ ಇವಾಗ ಐ ಥಿಂಕ್ ಇದು 2ನೇ ಕಾರ್ಯಕ್ರಮ. ಸೆಕೆಂಡ್ ಸ್ಕೆಡ್ಯೂಲ್ಗೆ ಒಂದು ಸೆಕೆಂಡ್ ಇವೆಂಟ್, ಐ ಡೋಂಟ್ ನೋ ಥರ್ಡ್ ಸ್ಕೆಡ್ಯೂಲ್ಗೆ ಥರ್ಡ್ ಇವೆಂಟ್ ಆದರೂ ಆಗ್ಬೋದೇನೋ. ಆ ಸ್ಕೆಡ್ಯೂಲ್ ಬಗ್ಗೆ ಮಾತಾಡುವಂಥ ವೇದಿಕೆ ಬೇರೆ ಪ್ಲ್ಯಾನ್ ಮಾಡಿದ್ರು ಮಾಡ್ಬೋದು. ಸೊ ಐ ಜಸ್ಟ್ ವಾಂಟ್ ಟು ಕೀಪ್ ಇಟ್ ಶಾರ್ಟ್ ಆ್ಯಂಡ್ ಸ್ವೀಟ್ ಆಗಿ. ಬಟ್ ಓವರ್ ಆಲ್ ತುಂಬ ಚೆನ್ನಾಗಿ ಬರ್ತಿದೆ. ಇಟ್ಸ್ ನಾಟ್ ದಟ್ ನಾನು ಪ್ರತಿ ಸಿನಿಮಾದಲ್ಲಿ ಈ ಮಾತು ಹೇಳ್ತೀನಿ, ಆ ಸಿನಿಮಾದಲ್ಲಿ ನಾನು ಇದ್ದೀನಿ ಅಂತ ಸಿನಿಮಾ ಚೆನ್ನಾಗಿ ಬಂದಿದೆ ಇಲ್ಲ ಸ್ಕ್ರಿಪ್ಟ್ ಚೆನ್ನಾಗಿದೆ ಪಾತ್ರ ಚೆನ್ನಾಗಿದೆ ಅಂತ ಅಲ್ಲ. ಹಾನೆಸ್ಟ್ ಆಗಿ ಹೇಳ್ತೀನಿ, ತುಂಬ ಚೆನ್ನಾಗಿ ಬಂದಿದೆ. ಕೆಲವೊಂದು ವೆರಿ ಇಮೋಷನಲ್ ಸೀನ್ಸ್ ತುಂಬ ಇಂಟೆನ್ಸ್ ಆಗಿ ನಾವು ಶೂಟ್ ಮಾಡಿರೋದು. ಐ ಥಿಂಕ್ ನ್ಯಾಚುರಲ್ ಆಗಿ ಇಮೋಷನ್ಸ್ ಐ ಥಿಂಕ್ ನಮ್ಮಿಬ್ಬರ ಕಡೆಯಿಂದ ಸರ್ಗೆ ತುಂಬ ಹಾನೆಸ್ಟ್ ಆಗಿ ಸಿಕ್ಕಿದೆ ಅಂತ ಅಂದ್ಕೊಳ್ತೀನಿ. ಐ ಥಿಂಕ್ ಹೀ ಈಸ್ ವೆರಿ ಹ್ಯಾಪಿ. ಐ ಡೋಂಟ್ ನೋ, ಐ ಯು ಹ್ಯಾಪಿ? ವೆರಿ ಮಚ್ ಅಂತ. ವೆಲ್ ಇಷ್ಟು ಹೇಳ್ಬೋದು ನನ್ನ ಸಿನಿಮಾ ಬಗ್ಗೆ. ಆ್ಯಂಡ್ ಮ್ಯೂಸಿಕ್ ಆಗಿರ್ಬೋದು, ಲಿರಿಕ್ಸ್ ಆಗಿರ್ಬೋದು, ಬ್ಯೂಟಿಫುಲ್. ಆ್ಯಸ್ ಆಫ್ ನಾವು ಏನು ಶೂಟ್ ಮಾಡಿದ್ದೀವಲ್ಲ 2 ಹಾಡು ತುಂಬ ಅದ್ಭುತವಾಗಿ ಬಂದಿದೆ ಕವಿ ಸರ್ ಒಂದು ಬರವಣಿಗೆಯಲ್ಲಿ. ಆ್ಯಂಡ್ ಶಕ್ತಿ ಸರ್ ಯು ದೇರ್
So that's Shakti sir and Harry sir. Yeah. ಆ್ಯಂಡ್ ಸಿನಿಮಾ ಬಗ್ಗೆ ಇಷ್ಟು ತುಂಬ ಖುಷಿಯಾಗಿದೆ ನನಗೆ ಈ ತಂಡ ಜೊತೆ ಕೆಲಸ ಮಾಡ್ತಿರೋದು. ಆ್ಯಂಡ್ ಇನ್ನೊಂದು ವಿಷಯ, ಇವತ್ತು ಕಾಟೇರ ಸಿನಿಮಾ ರಿಲೀಸ್ ಆಗಿದೆ. ತುಂಬ ಚೆನ್ನಾಗಿ ಮೂಡ್ ಬರ್ತಿದೆ, ತುಂಬ ಚೆನ್ನಾಗಿ ರಿವ್ಯೂಸ್ ಕೇಳ್ತಿದ್ದೀನಿ. ನನ್ನ ಕಡೆಯಿಂದ ದರ್ಶನ್ ಸರ್ಗೆ ಹಾಗೆ ಇಡೀ ಕಾಟೇರ ಚಿತ್ರತಂಡಕ್ಕೆ ಬೆಸ್ಟ್ ವಿಶಸ್ ಆ್ಯಂಡ್ ತುಂಬ ಚೆನ್ನಾಗಿದೆ ಸಿನಿಮಾ. ಥ್ಯಾಂಕ್ ಯು ಸೋ ಮಚ್. ಸೊ ನೆಕ್ಸ್ಟ್ ಕಾರ್ಯಕ್ರಮ ಯಾವಾಗ? ಇಮಿಡಿಯೇಟ್ಲಿ, ಡೋಂಟ್ ಟೆಲ್ ಮಿ. ವೆರಿ ಸೂನ್. ಹಿಂಗೆ ಸರ್ಪ್ರೈಸ್ ಕೊಡ್ತಾರೆ ಯಾವಾಗಲೂ. ಆ್ಯಂಡ್ ಸೊ ಪ್ರೊಡ್ಯೂಸರ್ಸ್ ಎಲ್ಲರ ಕಡೆಯಿಂದ ನಿಮಗೆ ಹುಟ್ಟುಹಬ್ಬದ ಶುಭಾಶಯಗಳು. ಗಾಡ್ ಬ್ಲೆಸ್ ಯು ವಿತ್ ಲಾಟ್ಸ್ ಆಫ್ ಹ್ಯಾಪಿನೆಸ್, ಗುಡ್ ಹೆಲ್ತ್, ಗುಡ್ ವೆಲ್ತ್. ಸಂಜು ವೆತ್ ಗಿಜೆ, ಈ ಸಿನಿಮಾ ಮತ್ತು ಈ ತಂಡ, ನಾನು ಆವಾಗಲೇ ಹೇಳ್ತಾ ಇದ್ದೆ, ಒಂದು ಥರದ ಪಾಸಿಟಿವ್ ವೈಬ್ ಈ ತಂಡ ಮತ್ತು ಈ ಸಿನಿಮಾ ಎರಡೂ ಕೂಡ ನನಗೆ ಬಹಳಷ್ಟು ಹತ್ತಿರ ಆಗೋದೇನು ಅಂತಂತಂದರೆ, ನಿಮ್ಗೆ ಆ ವಾರ್ಮ್ನೆಸ್ ಇರುತ್ತೆ ಗೊತ್ತಾ, ವಾಮ್ತ್. ಅದು ಒಂದು ಆ ಕೆಲವು ಟೀಮ್ಗಳಲ್ಲಿ ಅದು ಸಿಗುತ್ತೆ. ಏನಕ್ಕೆ ಅಂತಂದರೆ ಅಷ್ಟು ಸುಂದರವಾದ ಮನಸ್ಸುಗಳು ಇವೆಲ್ಲ. ಆ ಥರದೊಂದು ಸುಂದರವಾದ ಮನಸ್ಸುಗಳಿಂದ ಮಾತ್ರ ಈ ಥರದ್ದೇನೋ ಒಂದು ಸಿನಿಮಾ ಆಗಲಿಕ್ಕೆ ಕಾರಣ ಆಗತ್ತೆ ಅಂತ ಅನ್ನೋದಕ್ಕೆ ಈ ತಂಡನೇ ಸಾಕ್ಷಿ. ಅದಕ್ಕೆ ತುಂಬ ದೊಡ್ಡ ಮಾತಾಡಿದ್ರು, ಅಷ್ಟು ದೊಡ್ಡವನು ಏನಲ್ಲ ನಾನು. ಆ್ಯಕ್ಚುಲಿ ನಾನು ಡೈರೆಕ್ಟರ್ಸ್, ಆ್ಯಕ್ಟರ್ ಅಷ್ಟೇ. ಒಬ್ಬ ನಿರ್ದೇಶಕರು ಏನು ಹೇಳ್ತಾರೋ ಅದನ್ನು ಅಚ್ಚುಕಟ್ಟಾಗಿ ಮಾಡುವಂಥ ಪ್ರಯತ್ನದಲ್ಲಿರೋವಂಥ ಕಲಾವಿದ ಅಷ್ಟೇ ನಾನು. ಇವತ್ತು ಶರಣ್ ಏನೇ ಆಗಿದ್ದಾನೆ ಅಂತಂದರೆ ಅಷ್ಟು ಜನ ನಿರ್ದೇಶಕರಿಗೆ ಸೇರಬೇಕಾದಂಥ ಕ್ರೆಡಿಟ್ಸ್ ಅದು. ಅಷ್ಟಕ್ಕೆ ಮಾತ್ರ ಇಲ್ಲಿದ್ದೀನಿ. ತುಂಬ ದೊಡ್ಡ ಮಾತುಗಳದು. ಯಾಕಂದರೆ ಈ ಥರದ ತಂಡ ಇದ್ದಾಗ ಮಾತ್ರ ಈ ಥರದೊಬ್ಬ ಕಲಾವಿದ ಗುರ್ತಿಸ್ಕೊಳ್ಳಿಕ್ಕೆ ಸಾಧ್ಯವಾಗುತ್ತೆ. ಎರಡನೇ ಭಾಗ ಆಗ್ತಾ ಇದೆ ಅಂತ ಅನ್ನೋದಾದರೆ, ಇದು ನೀವೆಲ್ಲರೂ ಏನು ಖುಷಿ ಪಡ್ತಾ ಇದ್ದೀರೋ ಇದಕ್ಕಿಂತ ಹೆಚ್ಚು ಖುಷಿ ಪಡ್ತಾ ಇರೋವಂಥ ಇನ್ನೊಬ್ಬ ನಾನು. ನನಗೆ ಇವ್ರ ಬಗ್ಗೆ ಭಾಳಷ್ಟು ಕುತೂಹಲ. ಏನಕ್ಕೆ ಅಂತಂದರೆ, ಜೊತೆಯಲ್ಲೇ ಆ್ಯಕ್ಟ್ ಮಾಡ್ತಾ ಬೆಳೀತಿದ್ದವರು. ಇವ್ರ ಒಳಗಡೆ, ನಾಗಶೇಖರ್ ಒಳಗಡೆ ಈ ಥರದೊಂದು ಅದ್ಭುತ ನಿರ್ದೇಶಕ ಇದ್ದಾನೆ ಅಂತ ದೇವರನ್ನೇ ಗೊತ್ತಿರಲಿಲ್ಲ ರೀ ನಮಗೆ. ಅದನ್ನು ನಾವು ತೋರಿಸ್ಕೊಂಡೇ ಇರಲಿಲ್ಲ. ಅವರು ಒಂದು ಸಿನಿಮಾ ಕೊಡ್ತಾರೆ, ಅದು ಹಿಂಗಾಗತ್ತೆ. ಕನ್ನಡ ಚಿತ್ರರಂಗದಲ್ಲಿ ಮರಿಲಾರದಂಥ ಒಬ್ಬ ನಿರ್ದೇಶಕರಾಗ್ತಾರೆ ನಾಗಶೇಖರ್ ಅನ್ನೋದಾದರೆ, ಒಬ್ಬ ಸಹ ಕಲಾವಿದನಾಗಿ, ಅಂದರೆ ಅವ್ರ ಜೊತೆಯಲ್ಲಿ ಕೆಲಸ ಮಾಡುವಂಥ ಕಲಾವಿದನಾಗಿ, ಅವರ ಸ್ನೇಹಿತನಾಗಿ, ಅವ್ರ ಜೊತೆಯಲ್ಲಿ ಕೆಲಸ ಮಾಡಿದಂಥ ಒಬ್ಬ ನಟನಾಗಿ, ಇದಕ್ಕಿಂತ ಒಂದು ದೊಡ್ಡ ಸಂತೋಷ ನನಗೆ ಇನ್ನೆಂಥದ್ದು ಬೇಕು ನನಗೆ. ಸೊ ಇದೆಲ್ಲದರ ಕ್ರೆಡಿಟ್ಸ್ ಅವರಿಗೆ ಸೇರಬೇಕಾಗತ್ತೆ. ಇನ್ನು ಕಿಟ್ಟಿ ಸರ್, ಅವ್ರ ಜೊತೆಯಲ್ಲಿ ಹಲವಾರು ಸಿನಿಮಾಗಳು ನಾನು ಕ್ಯಾರೆಕ್ಟರ್ ಆಗಿ ಕೆಲಸ ಮಾಡಿದ್ದೀನಿ. ಅದೇನೋ ಗೊತ್ತಿಲ್ಲ ರೀ, ಈ ಮನಸ್ಸಿದೆಯಲ್ಲ, ಯಾವತ್ತಿಗೂ ಕೂಡ ಇವತ್ತಿನ ತನಕನೂ ಕೂಡ ನನ್ನನ್ನು ಮೊದಲನೇ ದಿವಸ ನಾನು ಹೆಂಗೆ ಕಂಡ್ರೋ ಅದೇ ಥರನೇ ನನ್ನನ್ನು ಕಂಡುಕೊಂಡು ಬಂದಿರೋ ಅಂಥ ಒಂದು ಸುಂದರವಾದ ಮನಸ್ಸಿದು. ಇವತ್ತು ಅವರ ಟ್ಯಾಲೆಂಟಿನ ಬಗ್ಗೆ ನಾನು ಹೇಳಲೇಬೇಕು. ಒಬ್ಬ ಕಲಾವಿದನಾಗಿ ಅಸೂಹೆ ಬರುವಷ್ಟು ಟ್ಯಾಲೆಂಟೆಡ್ ಕಲಾವಿದರವರು. ಒಬ್ಬ ಕಲಾವಿದನಿಗೆ ಅಯ್ಯೋ ಗುರು, ನಮ್ಮ ಕೈಲಾಗಲ್ವೇ ಈ ಥರದ್ದು ಅನ್ನೋವಂಥದ್ದು. ಇದು ಒಂದು ಸ್ಟೇಜ್ಗೋಸ್ಕರ ಇವತ್ತು ನಿಮ್ಮನ್ನೆಲ್ಲ ಮೆಚ್ಚಿಸೋದಕ್ಕೋಸ್ಕರ ಮಾತಾಡ್ತಿರೋ ಅಂಥದ್ದಲ್ಲ, ಇಲ್ಲಿಂದ ಬರ್ತಾ ಇರೋವಂಥ ಮಾತಿದು. ಯಾಕಂದರೆ ನನ್ನನ್ನು ಬಹಳಷ್ಟು ಚೆಂದ ನೋಡ್ಕೊಂಡಿರೋ ಅಂಥದ್ದು. ಈ ಟೀಮ್ನಲ್ಲಿ ಎಲ್ಲರೂ ಕೂಡ ಪ್ರತಿಯೊಬ್ಬರೂ ನನಗೆ ಕಂಡು ಬಂದಿದ್ದು ಈ ಸಿನಿಮಾದ ಸಕ್ಸಸ್ ಇಲ್ಲ ಸರ್, ನನಗೂ ಗೊತ್ತಿರೋ ಹಂಗೆ ಇಲ್ಲಿ ಯಾರೊಬ್ಬರೂ ಕೂಡ ಪ್ರತ್ಯೇಕವಾಗಿ ಕೆಲಸ ಮಾಡಲ್ಲ ರೀ, ಒಂದು ಟೀಮಾಗಿ ಕೆಲಸ ಮಾಡ್ತಾರೆ. ಖಂಡಿತ ಯಾವಾಗ ಒಂದು ಟೀಮಾಗಿ ಕೆಲಸ ಮಾಡುವಂಥ ತಂಡ ಗೆಲ್ಲುತ್ತೆ ಅನ್ನೋದಕ್ಕೆ ಸಂಜು ವೆಟ್ಸ್ ಗೀತಾನೇ ಕಾರಣ. ಅದಕ್ಕೆ ನಾನು ಇವ್ರದ್ದು ಕತೆ ಹೇಳೋ ಶೈಲಿ ಒಂಚೂರು ಹೇಳ್ತೀನಿ ನಾನು. ಯಾರು ನಾಗಶೇಖರ್ ಅವರು ಒಂದು ಟ್ಯೂನ್ ಹಾಡ್ತಾರೆ. ಫಸ್ಟು ಒಂದು ಟ್ಯೂನ್ ಹಾಡ್ಬಿಟ್ಟು ಅಲ್ಲಿಂದ ಕತೆ ಹೇಳೋದಕ್ಕೆ ಶುರು ಮಾಡ್ತಾರೆ. ಏನಕ್ಕೆ ಅಂದರೆ ನಾಗಶೇಖರ್ ಮತ್ತು ಸಂಗೀತ ಇವೆರಡೂ ಬೇರೆ ಬೇರೆ ಅಲ್ಲ ಅಂತ ಅನ್ನೋವಂಥದ್ದು ನನಗೆ. ಈ ಸಲ ನಾಗಶೇಖರ್ ಅವರು ಮತ್ತು ಶ್ರೀಧರ್ ಸರ್ ಅವರು ಈ ಒಂದು ಹೊಸ ಕಾಂಬಿನೇಷನ್ ಸೇರಿದೆ. ಇನ್ನೂ ಒಂದು ದೊಡ್ಡ ಮ್ಯೂಸಿಕಲ್ ಫೀಸ್ಟ್ ಅಂತಂತಂದರೆ ತಪ್ಪಾಗಲ್ಲ. ನಾನು ಭಾಗ 1ರಲ್ಲಿ ಇವರ ಮಾವನಾಗಿದ್ದೆ ನಾನು, ಅಂದರೆ ತಾಯಿಯ ತಮ್ಮನಾಗಿ. ಕನ್ನಡದಲ್ಲಿ ಒಂದು ಗಾದೆ ಹೇಳ್ತಾರೆ, ತಾಯಿ ಸತ್ರು ಸೋದರ ಮಾವ ಇರಬೇಕು ಅಂತ.
ಹಾಗಾಗಿ ಇವತ್ತು ನೋಡಿ, ಇವತ್ತು 2ನೇ ಭಾಗದಲ್ಲೂ ಕೂಡ ಅದರಲ್ಲಿ ಇಲ್ಲದೆ ಇರ್ಬೋದು, ಆದರೂ ಕೂಡ ನಾನು ಈ ಸಿನಿಮಾದ ಜೊತೆಯಲ್ಲೇ ಇದ್ದೀನಿ ಅಂತ ಅನ್ನೋದಕ್ಕೆ ಇದಕ್ಕಿಂತ ಒಂದು ದೊಡ್ಡ ಕಾಕತಾಳೀಯ ಏನೂ ಇಲ್ಲ. ಸಂಜು ವೆಟ್ಸ್ ಗೀತ ಭಾಗ 2 ಭಾಳಷ್ಟು ಚೆನ್ನಾಗಿ, ಭಾಳ ಒಂದೇ ಚಿಕ್ಕದಾಗಿ ಹೇಳಬೇಕು ಅಂದರೆ, ಇದು ನಾವು ನೀವು ಮಾಡ್ಕೊಂಡಿರೋವಂಥದ್ದಲ್ಲ, ಆಗುವಂಥದ್ದು ಅನ್ನೋದಕ್ಕೆ ಸಂಜು ಮತ್ತು ಗೀತ ಮತ್ತೆ ಸೇರಬೇಕು ಅಂತ ಬರೆದಾಗಿದೆ ಆ ಬ್ರಹ್ಮನು. ಥ್ಯಾಂಕ್ ಯು ಸೋ ಮಚ್. ಎಲ್ರಿಗೂ ನಮಸ್ಕಾರ. ಮೊದಲಿಗೆ ಛಲವಾದಿ ಕುಮಾರ್ ಅವ್ರಿಗೆ ಹುಟ್ಟುಹಬ್ಬದ ಶುಭಾಶಯಗಳು. 50 ವರ್ಷ ಆಯಿತು, ಒಂದು 100 ಸಿನಿಮಾ ಮಾಡಿ ಬಿಡಬೇಡಿ. ನಾಗಶೇಖರ್ ವಯಸ್ಸೇ ಆಗಲ್ಲ, ನಾನು ದಮ್ಮು 25 ವರ್ಷದಿಂದ ನೋಡ್ತೇನೆ, ಹಂಗೇವನೇ. ನಾಗಶೇಖರ್ ಹತ್ರ ಕನಸಿಗೆ ಬಡತನ ಇರಲ್ಲ, ಜೇಬಿಗೆ ಬಡತನ ಬಂದ್ಬಿಡುತ್ತೆ. ಎಲ್ಲರೂ ಲೊಕೇಶನ್ಸ್ನ ಕಾರ್ಗಳಲ್ಲಿ ಅಲ್ಲೆಲ್ಲಿ ಹೋಗಿ ನೋಡ್ಕೊಂಬಂದರೆ ಮ್ಯಾಪಲ್ಲಿ ನೋಡಿದ್ದು ಬೇಕು ಅಂತಾನೆ, ಅದಕ್ಕೆ 0 ಜಾಸ್ತಿ ಆದರೂ ಕೊಡ್ತಾರೆ, ಇನ್ನು ಕೆಲವುದಕ್ಕೆ 0 ಇರಲ್ಲ. 0 ಕಮ್ಮಿ ಮಾಡಿ ಅವ್ರಿಗೆ ಕನ್ಫ್ಯೂಷನ್ ಮಾಡಿ ಆ ಲೊಕೇಶನ್ ಕೆಲಸ ಮುಗಿಸಿರ್ತಾರೆ. ಯಾಕೆಂದರೆ ಆ ಬುದ್ಧಿವಂತಿಕೆ ಇದೆ. ಒಂದೇನಪ್ಪ ಅಂತಂದರೆ, ತಾನೇನೇ ಮಾಡಿದ್ರು ತನಗೋಸ್ಕರ ಅಲ್ಲ, ಆ ಸಿನಿಮಾಗೋಸ್ಕರ ಮಾಡಿರ್ತಾನೆ, ತನ್ನ ಸ್ನೇಹಿತರಿಗೋಸ್ಕರ ಮಾಡಿರ್ತಾನೆ. ನಮಗೆ ಸಂಜು ವೆಟ್ಸ್ ಗೀತ ಪಾರ್ಟ್ 1 ಈಗ ಮುಗೀತು ಅಂದರೆ ಮುಗಿಸ್ಬಿಟ್ಟ. ಅಯ್ಯೋ ರಿಲೀಸ್ ಆಗ್ತಿದೆ ಅಂತಂದರೆ, ಅಯ್ಯೋ ರಾತ್ರಿ ಟೆನ್ಷನ್ನು, ಅಯ್ಯೋ ರಿಲೀಸ್ ಆಗಲ್ವಂತೆ ಅಂದ್ಬಿಟ್ಟು. ಹಂಗಾಗಿ ತಿರ್ಗ ಅಣ್ಣ ಮೈ ಕೊಡಿ. ಅದು ಏನಾಯ್ತು ಅಣ್ಣ, ಒಬ್ಬರು ಫೈನಾನ್ಷಿಯರ್ ಬಂದರು. ಫೈನಾನ್ಷಿಯರ್ ಬಂದು ಸೆಟಲ್ಮೆಂಟ್ ಮಾಡಿಬಿಟ್ಟು ಕಿಟ್ಟಪ್ಪಂದು ಚೆಕ್ ಎಲ್ಲ ಕೊಡಿಸ್ಬಿಟ್ಟು ಇದಕ್ಕೇನಪ್ಪ ಹೀರೋ ಮಾಡಿದ್ದು ಅಂದರು. ಅವರು RB ಚೆಕ್ ಕೇಳಿದ್ರು. ಇಲ್ಲ ಕಿಟ್ಟಪ್ಪಂದು ಕೊಡಿಸ್ತೀನಿ ಅಂದ್ಬಿಟ್ಟು ಕಿಟ್ಟಪ್ಪನ ಚೆಕ್ ಕೊಡಿಸಿದ್ದೆ. ನಾನು ಇವರೆಲ್ಲ ಹೊರಟರು, ನಾನು ಹಿಂಗೆ ಇದು ಕೈಯಲ್ಲಿ ಬೀಗ ಹಿಡ್ಕೊಂಡು ಸ್ವಿಫ್ಟ್ದು ಫೈನಾನ್ಷಿಯರ್ ಹತ್ರ ಮಾತಾಡ್ತಾ ಇದ್ದೆ. ದುಡ್ಡು ಕೊಡೋ ಅಂದರು. ಅಣ್ಣ ನಾಳೆ ರಿಲೀಸ್ ಆಗುತ್ತೆ, ಪಿಕ್ಚರ್ ಹಿಟ್ಟಾಗುತ್ತೆ, ಕೊಡ್ತೀನಿ ಅಂದೆ. ಹೌದಾ ಅಂದ್ಬಿಟ್ಟು ಮೆತ್ತಿಗೆ ಕೀ ಎತ್ಕೊಂಡು ಕೈಯಿದ್ದ ಕಾರೇ ಎತ್ಕೊಂಡು ಹೋಗ್ಬಿಟ್ರು. ಸೊ ಆ ಥರದ ದಿನಗಳು ಅದರ ಬೆಳಿಗ್ಗೆ ಆಗಿದ್ದು ಬೇರೆ ಅಲ್ವಾ. ಅದು ಕೊನೆಗೂ ಗೊತ್ತಿಲ್ಲ ನಮ್ಮ ಪ್ರೇಕ್ಷಕ ಮಹಾಪ್ರಭುಗಳಿಗೆ ಅದು ಹೆಂಗೆ ಗೊತ್ತಾಯ್ತು ಏನೋ. ಅದು ಡೇ 1ನಿಂದ ಅದು ನಾಗಶೇಖರು ಮತ್ತು ಕಿಟ್ಟಪ್ಪನ ಕಾಂಬಿನೇಷನ್ ಅಂತ ಕಾಣುತ್ತೆ. ಕರ್ನಾಟಕದ ನಾವು ಎಲ್ಲೇ ಶೂಟಿಂಗ್ ಹೋದ್ರು ಅದ್ರ ಬಗ್ಗೆ ಮಾತಾಡೋರು, ಅದ್ರ ಬಗ್ಗೆ ತುಂಬ ಪ್ರೀತಿಯಿಂದ ಯಾವಾಗ ಬರುತ್ತೆ ಅಂತ ಸಿನಿಮಾ ಅಂತ ಎಲ್ಲರೂ ಕೇಳೋರು. ಬೇರೆ ಥರ ಇದೆ ಈ ಸಿನಿಮಾ ಅದರದ್ದು. ಯಾಕೆಂದರೆ ಅದೇ ಹೇಳಿದ್ನಲ್ಲ, ಜೇಬಿಗೆ ಬಡತನ ಇದ್ರೂ ಅದ್ರ ಡಿಸೈನ್ ಆಗಲಿ, ಆ ಸಿನಿಮಾ ಕಂಪ್ಲೀಟ್ ಆಗೋದಕ್ಕಾಗಲಿ, ಆ ಬೇಕಿದ್ದ ಲೊಕೇಶನ್ಸ್ ಆಗಲಿ, ಹೆಗ್ಗಡೆಯವ್ರಿಗೂ ಇವ್ರಿಗೊಂದು ಕಾಂಬಿನೇಷನ್ನು. ಆ ದೂದ್ ಸಾಗರ್ ಕೆಳಗೆ ಇಳಿದ್ಬಿಟ್ಟವ್ರೆ ಹೆಲಿಕಾಪ್ಟರ್ ತಿರ್ಗಾ ಮೇಲ್ಕೋಯ್ತಲ್ಲ, ಏನು ಮಾಡೋದು ಅಣ್ಣ. ಅದು ಮೇಲ್ಕೋಯ್ತಾ ಇಲ್ಲ, ಓಕೆ. ಇದು 8-4 ನನ್ನೊಬ್ಬರಿಗೆ ಹಾಕಿದ್ರು. ರವಿ ವರ್ಮ ಸತ್ವೇಗಡೆ ಕ್ಯಾಮ್ರಾ ಹಿಡ್ಕೊಂಡು ಕೂತವ್ರೆ. ಅವ್ನು ನಂಗೆ ಹೇಳ್ತಾವ್, ನಿಮ್ಮ ಮನೆ ದೇವ್ರು ನೆನೆಸ್ಕೊಳ್ಳಿ ಮ್ಯಾಕ್ ಹೋಯ್ತಾ ಇಲ್ಲ ಅಂತ. ಇವ್ರು ಏನು ಅಂತ ಅವ್ರು ನನಗೆ, ನಾನು ಏನೂ ಇಲ್ಲ ಅಂದೆ. ಈ ಥರದ್ದು ಎಷ್ಟೋ ಅಚ್ಚರಿಗಳು, ಅದ್ಭುತಗಳು. ಹಿಂಗಾಗಿ ಅದನ್ನು ಸಿನಿಮಾ ಕಂಪ್ಲೀಟ್ ಮಾಡಿ ಕೊನೆಗೆ ನಮ್ಮ ಚಿತ್ರರಂಗದಲ್ಲಿ ಸಾಕಷ್ಟು ಇತಿಹಾಸಗಳನ್ನು ಕೊಟ್ಟಂಥ ಸಿನಿಮಾಗಳು ಸಾಕಷ್ಟಿದ್ದಾವೆ. ಯಾಕಂದರೆ ಸಿದ್ಧಲಿಂಗಯ್ಯರಾಗ್ಬೋದು, ಬಂಗಾರದ ಮನುಷ್ಯ, ಭೂತನ್ ಮಗ ಅಯ್ಯೋ, ಪುಟ್ಟಣ್ಣವರಾಗ್ಬೋದು. ಒಂದಷ್ಟು ಸಿನಿಮಾ ಜನ ಯಾವತ್ತಿಗೂ ಮರೆಯೋದಿಲ್ಲ. ಅದೇ ಥರ ಸಂಜು ವೆಟ್ಸ್ ಗೀತನ ಕನ್ನಡ ಚಿತ್ರರಂಗ, ಕನ್ನಡದ ಪ್ರೇಕ್ಷಕರು ಯಾವತ್ತೂ ಮರೆಯೋದಿಲ್ಲ. ಅದರ ಸಾಂಗ್ಸ್ ಆಗ್ಬೋದು, ನಮ್ಮ ಕಿಟ್ಟಪ್ಪ ಮತ್ತು ನಾಗಶೇಖರ್ ಕಾಂಬಿನೇಷನ್ ಆಗ್ಬೋದು. ಇದನ್ನು ಮತ್ತೆ ಈಗ 2 ಬಂದಿದೆ. ಈ 2 ಕೂಡ ನಿಜವಾಗ್ಲೂ ಒಂದು ಬೇರೆ ಥರದ್ದು ಮಾಡಿಕೊಂಡಿದ್ದಾರೆ. ಈಗಾಗಲೇ ಅದ್ರ ಉದಾಹರಣೆಯಾಗೆ ಹೌದು, ಇದಕ್ಕೆ ನಾವು ಇದು ಮಾಡಲೇಬೇಕು ಅಂತ ನಮಗೆ ಸರಿಯಾಗಿ ಈ ಛಲ ಇರೋರೇ ಸಿಕ್ಕಿದ್ದಾರೆ, ಕುಮಾರ್ ಅವರು. ಹಂಗಾಗಿ ಫಸ್ಟು ಅದನ್ನು ಮುಗಿಸ್ಕೊಂಬಂದಿದ್ದಾರೆ. ಮತ್ತು ಮಿಕ್ಕಿದ್ದೆಲ್ಲನೂ ಅದು ನಾಗಶೇಖರ್ಗೆ ಅದು ಹೊರದೇಶ ಆಗಲಿ, ಈ ದೇಶ ಆಗಲಿ, ಸ್ಲಮ್ ಆಗಲಿ, ಇದಾಗಲಿ, ಅದೇನು ಬೇಕೋ ಅದನ್ನು ತೆಗಿತಾನೆ, ನಿಮ್ಮನ್ನೆಲ್ಲರನ್ನೂ ಮೆಚ್ಚಿಸ್ತಾನೆ. ಇದು ನಿಮಗೆಲ್ಲರಿಗೂ ಮೆಚ್ಚುಗೆ ಆಗುತ್ತೆ, ನೀವೆಲ್ಲ ಒಪ್ತೀರಾ, ಇದನ್ನು ನೀವೆಲ್ಲರೂ ಗೆಲ್ಲಿಸ್ತೀರಾ ಅನ್ನೋ ನಂಬಿಕೆಯಿಂದ ನಿಮ್ಮೆಲ್ಲರ ಹಾರೈಕೆ ಮತ್ತು ಪ್ರೀತಿಯನ್ನು ಬಯಸ್ತಾ ಇದ್ದೀವಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ನಮಸ್ಕಾರ. I welcome you all again. Love you all again. Yes, Sanju Vaid's Geeta.
ಅದಕ್ಕಿಂತ ಮುಂಚೆ ಒಂದು ಕಥೆ ಹೇಳಬೇಕಿದೆ. ಹೇಳಿ. ನಮ್ಮಮ್ಮ ಇಲ್ಲೇ ಇದ್ದಾರೆ, ನಮ್ಮ ಅಪ್ಪ ಇಲ್ಲೇ ಇದ್ದಾರೆ. ನಮ್ಮ ಸಿನಿಮಾಗೆ ನಮ್ಮ ಮಹೇಂದ್ರ ಸರ್ ಕರೆದು ಒಂದು ರೋಲ್ ಕೊಟ್ಟರು. ನಾನು ಟೆಲಿವಿಷನ್ ಮಾಡ್ತಾ ಇದ್ದೆ. ಓಕೆ. ಸೊ ನಿನಗಾಗಿ ಅನ್ನೋ ಸಿನಿಮಾಗೆ ಒಂದು ರೋಲ್ ಕೊಟ್ಟರು. ನಮ್ಮ ಪಕ್ಕದ ಮನೆ ಆಂಟಿ ನಮ್ಮ ಅಮ್ಮಂಗೆ ಹೇಳಿದಂತೆ, ನಿಮ್ಮ ಮಗ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡೋಕ್ಕೆ ಹೋಗ್ತಾ ಇದ್ದಾನೆ, ಸಿನಿಮಾದವ್ರು ಸಹವಾಸ ಸರಿ ಇಲ್ಲ, ಕೆಟ್ಟೋಗ್ಬಿಡ್ತಾನೆ, ಯಾರು ಸಹವಾಸ ಮಾಡಬೇಡಿ ಅಂತ ಹೇಳಿದ್ರು. ನಮ್ಮಮ್ಮ ಯಾರು ನನ್ನ ಮಗನ ಸಹವಾಸ ಮಾಡಿದ್ರೆ ಸಾಕು ಅಂತ. ಇವನ್ನ ಅವ್ರು ಹಾಳು ಮಾಡೋದಿರಲಿ, ಇವನ್ ಸಹವಾಸ ಮಾಡಿ ಹಾಳು ಮಾಡಿಬಿಡ್ತಾರೆ ಎಲ್ಲರೂ ಅಂತ. ಸೊ ಅದೊಂದು ನಂಬಿಕೆ. ನಮ್ಮ ಅಪ್ಪ ಅಮ್ಮ ನಿಜವಾಗ್ಲು ಸಪೋರ್ಟ್ ಮಾಡಿದ್ರು, ನನ್ನ ತಮ್ಮಂದ್ರು ಸಪೋರ್ಟ್ ಮಾಡಿದ್ರು. ಸಿನಿಮಾಗೆ ಬಂದೆ. ಸಿನಿಮಾಗೆ ಬಂದು ಆ್ಯಕ್ಟರ್ ಆದಮೇಲೆ ಡೈರೆಕ್ಷನ್ ಮಾಡಬೇಕು ಅಂತ ಡಿಸೈಡ್ ಮಾಡಿದಾಗ ನಮ್ಮ ರಘುಣ್ಣ ನೀನು ಡೈರೆಕ್ಟರ್ ಆಗಲೇಬೇಕು ಅಂತ ಹೇಳಿದ್ರು. ಅವ್ರು ಹೇಳಿದ್ರು ಅಂತ ಡೈರೆಕ್ಟರ್ ಆಗಿಬಿಟ್ಟೆ. ಆಮೇಲೆ ಕಷ್ಟ ಸಿಕ್ಕಾಕೋಗ್ಬಿಟ್ಟೆ. ಯಾಕೆ? ಸಂಜು ವೆಯ್ಟ್ ಅರಮನೆ ಮಾಡಿಬಿಟ್ಟೆ, ಚೆನ್ನಾಗಿತ್ತು. ಕೆ ಮಂಜು ಅವ್ರು ತುಂಬ ಸಪೋರ್ಟ್ ಮಾಡಿದ್ರು. ಓಕೆ, ಫ್ಯಾಂಟಾಸ್ಟಿಕ್. ಬಟ್ ಸಂಜು ವೆಯ್ಟ್ಸ್ ಗೀತ ಇಡೀ ಪಿಕ್ಚರ್ ಮಳೆ ಇದೆ ಅಣ್ಣಗೆ. ಮಳೆ ಪಿಕ್ಚರ್ ಅದು ಚೆನ್ನಾಗಿರುತ್ತೆ ಮಾಡುವಂತ ರಘುವಣ್ಣ. ಶುರು ಮಾಡಿದೆ. ಫಸ್ಟ್ ಶೆಡ್ಯೂಲಲ್ಲೇ ಊಟಿಲಿ ಕಟ್ಟಾಕೊಂಡ್ಬಿಟ್ಟು ಪೇಮೆಂಟ್ಗಳು ಮಾಡೋಕ್ಕೆ. ಸೊ ಮತ್ತೆ ಬಂದೆ. ನನಗೆ ಒಳ್ಳೆ ಫ್ರೆಂಡ್ ಇವತ್ತು ಈ ವೇದಿಕೆಯಲ್ಲಿ ನಿಲ್ಲಿಸ್ಕೋಬೇಕು, ಕೆ ಪಿ ಶ್ರೀಕಾಂತ್ ಅವರು. ಇದು ಯಾಕೆ ನಾಗಣ ಹಿಂಗೆ ಕೂತಿದ್ರಿ ಅಂದರು. ದುಡ್ಡಿಲ್ಲ ಅಂದೆ. ದುಡ್ಡಿಲ್ಲ. ಎಷ್ಟು ದಿನ ಶೂಟಿಂಗ್ ಮಾಡಿದ್ಯಾ? 20 ದಿನ ಮಾಡಿದ್ದೀನಿ. ಆಮೇಲೆ ಬಾಯಿಗೆ ಕರ್ಕೊಂಡು ಹೋಗ್ತೀನಿ ನಮ್ದು ಆನಂದ ಆಡಿದವ್ರ ಹತ್ರ ಕರ್ಕೊಂಡ್ಬಂದರು. ಓಕೆ, 9 ಲಕ್ಷ ಕೊಟ್ಟರು. ಅಲ್ಲ, 9 ಲಕ್ಷ ಕೊಡೋಕ್ಕಿಂತ ಮುಂಚೆ ಅವ್ರು ಏನು ಅಂದ್ರು ಅದನ್ನು ಹೇಳಪ್ಪ. ನಮ್ಗೆ ಆಡಿಯೋ ಬೇಡ ನಿಂದು ಅಂದರು. ಅಯ್ಯಯ್ಯೋ, ಯಾಕ್ರಿ? ಯಾವುದು ಹೊಸ ಸಿನಿಮಾ ಮಾಡ್ತಾ ಇಲ್ಲ ನಾವು, ಬೇಡ ಅಂದರು. ಬಟ್ ನಮ್ಮ ಮೋಹನ್ ಸರ್, ಕೆ ಪಿ ಶ್ರೀಕಾಂತ್ ಅವ್ರು ಹೇಳಿದ್ರು. ತುಂಬ ಪ್ರೆಷರ್ ಮಾಡಿಬಿಟ್ಟು ಕೆ ಪಿ ಶ್ರೀಕಾಂತ್ ಅವರು ಸರಿ 9 ಲಕ್ಷ ಕೊಡ್ತೀವಿ ಅಂತ ಕೊಟ್ಟು ದೊಡ್ಡ ದುಡ್ಡು ಅವರು. ಶೂಟಿಂಗ್ ಮುಗಿಸ್ತಾ 11 ದಿನ ಮತ್ತೆ ನಿಂತೋಯ್ತು. ಯಾಕೆ? ದುಡ್ಡಿಲ್ಲ. ಆಮೇಲೆ ಪುನಃ ಶ್ರೀಕಾಂತ್ ಸರ್ ಅಂತ ಹೋದೆ. ಯಾಕ್ರಿ ಆಗೋಣ ಅಂದ್ರು. ಪುನಃ ದುಡ್ಡಿಲ್ಲ ಅಂದರೆ ಭಾಷಾ ಸರ್ ಇವತ್ತು ನಿಲ್ಲಿಸ್ಕೋಬೇಕು. ಈಸ್ ಒನ್ ಆಫ್ ದಿ ಬಿಗ್ ರೀಸನ್ ಆ ಸಿನಿಮಾ ಕಂಪ್ಲೀಟ್ ಆಗೋದಕ್ಕೆ. ಸೊ ಅವಾಗ ಭಾಷಾ ಸರ್ ಹತ್ರ ಸಾಲ ಮಾಡಿದ್ವಿ. ಪುನಃ ನಿಂತೋಯ್ತು. ಓಕೆ. ಅವ್ರು 25 ಲಕ್ಷ ಕೇಳಿದೆ, ಕೊಟ್ಟರು. ಅದ್ರ ಮೇಲೆ ಕೊಡಲ್ಲ ಅಂದ್ಬಿಟ್ಟು. ಆಮೇಲೆ ನಮ್ಮ ಕಿಟ್ಟಪ್ಪನ ಹತ್ರ ಅಷ್ಟು ಇಷ್ಟು ಕತ್ತಲ್ಲಿದ್ದು ಕೈಯಾಗಿದ್ದು ನಮ್ಮ ಮನೆಗಿದ್ದು ಎಲ್ಲ ಮಾರು ಒಂದಷ್ಟು ಮಾಡಿದ್ವಿ. ಅದು ನಿಂತೋಯ್ತು. ಕೊನೆಗೆ ನಮ್ಮ ನಾರಾಯಣ ಸಾಹೇಬ್ರನ್ನ ನೆನೆಸ್ಕೋಬೇಕು ಇವತ್ತು. ಅವ್ರು ಯಾವಾಗ ಬೇಜಾರದು ನನ್ನ ಕರೆಯೋರು, ಬಾರೋ ಅಂತ. ಹೋದೆ. ಇನ್ನೆಷ್ಟಿದೆ ಶೂಟಿಂಗ್ ಅಂದರು. ಇದೇ ಸರ್ ಒಂದು 10 ದಿನ ಅಂದೆ. 20 ದಿನ ಆಯಿತು. ಸುಮ್ಮನೆ 10 ದಿನ ಅಂದೆ. ಮಾಡಿ ಮುಗಿಸ್ಬಿಡೋದು. ದುಡ್ಡಿಲ್ಲ ಅಂದೆ. ಅವ್ರ ಮಗಳು ಕರೆದ್ರು, ಇವ್ರಿಗೆ 10 ಲಕ್ಷ ಕೊಡೋದು. ತುಂಬ ಚೆನ್ನಾಗಿ ಹೇಳಿದ್ರು ಅದರ ಪ್ರೋಸೆಸ್ ಹೇಗಿತ್ತು ಅಂತ. ಅಲ್ಲ, ಎಲ್ಲ ಕ್ರೆಡಿಟ್ಸು ನಾಯಕರಿಗೆ ಹೋಗಬೇಕು. ನಿರ್ಮಾಪಕರು ಬಂದವರು ನಮ್ಮನ್ನು ಊಟಿ ಶೆಡ್ಯೂಲ್ ಮಾಡಿದ್ಮೇಲೆ ಮತ್ತೆ ದಾರಿಗೆ ಬಿಟ್ಟರು. ಅವರು ಹೇಗೆ ಮುಗಿಸಿದ್ರು, ಹೇಗೆ ಶುರು ಮಾಡಿದ್ರು, ಅವ್ರ ಬಾಯಲ್ಲಿ ರೋಚುವ ಕೈ ಕೇಳಿಸ್ತದೆ. ಥ್ಯಾಂಕ್ ಯು ಹೇಳಿ, ವಂಡರ್ಫುಲ್. ಆ ಎಡಿವಿಜ್ವೇನ ಒಂದು ಸಕ್ಸಸ್ ಸಿಕ್ಕಿದಾಗ ಅದನ್ನು ಅನುಭವಿಸೋದಲ್ಲ, ಅದ್ರ ಜೊತೆ ಆ ನೋವೆಲ್ಲ ಮಾಡ್ತಾಯಿತ್ತು. ಆನಂದಾಡಿ, ಮೋಹನ್ ಸರ್, ನಾರಾಯಣ್ ಸರ್ ಮತ್ತು ನಮ್ಮ ರವಿ ಬೆಳಗ್ಗೆ ಸರ್ ಅವ್ರನ್ನ ನೆನೆಸ್ಕೋಬೇಕು ಸ್ಟೇಜಲ್ಲಿ. ಅವರೆಲ್ಲ ತುಂಬ ಹೆಲ್ಪ್ ಮಾಡಿದ್ದಾರೆ ಸಿನಿಮಾಗೆ. ಜೊತೆಗೆ ಕೆ ಪಿ ಶ್ರೀಕಾಂತ್. ಆ್ಯಂಡ್ ಒಂದು ಸಾಂಗು ಶಾಂತರದಲ್ಲಿ ಹೇಳಿದೆ, ಒಂದು ಫಾಸ್ಟ್ ನಂಬರ್ ಬಿಡೋದು ರೇಡಿಯೋ. ಅವಾಗ ರೇಡಿಯೋ ತುಂಬ ಪವರ್ಫುಲ್. ಇವತ್ತಷ್ಟು ಡಿಜಿಟಲ್ ಮೀಡಿಯಾ ಇರಲಿಲ್ಲ. ಅವ್ರೇನು ಮಾಡಿದ್ರು, ಒಂದು ಬೇರೆ ಸಾಂಗ್ ಬಿಟ್ಟು. ನಾನು ಹೇಳಿದ್ರೆ ಈ ಸಾಂಗ್ ಬಿಡಿ ಇದಾಗುತ್ತೆ, ನೀನು ಬ್ರಹ್ಮನ ಅಂತ. ನನಗೆ ಅದು ಗೊತ್ತಿಲ್ಲ, ನಾನು ಟಿವಿ ಚೆನ್ನಾಗಿದೆ ಅಷ್ಟೇ. ಸಂಜು ಮತ್ತು ಗೀತಾ ಬಿಡಿ. ಆ ಸಾಂಗ್ ಬಿಟ್ಟ ಮೇಲೆ ರೇಡಿಯೋದಲ್ಲಿ ಉದಯ ಮ್ಯೂಸಿಕಲ್ಲಿ ಆ ಸಾಂಗ್ ಪ್ಲೇ ಆದಮೇಲೆ ಆ ಸಿನಿಮಾದ ಹಣೆ ಬರನೇ ಚೇಂಜ್ ಆಗಿತ್ತು. ಫಸ್ಟ್ ಹಾಫ್ ಎಡಿಟ್ ಮಾಡಿ ನಾನು ಯಾವಾಗಲೂ ಎಲ್ಲ ನಾನು ಟೀಮ್ ತೋರಿಸ್ತೀನಿ. ಫಸ್ಟ್ ಹಾಫ್ ಎಲ್ಲ ಎಕ್ಸ್ಟ್ರಾಡಿನರಿ ಬರ್ಬೋದು. ಸೆಕೆಂಡ್ ಹಾಫ್ ತೋರಿಸ್ತೀನಿ, ಯಾವ ಮಾತಾಡಲಿಲ್ಲ, ಎಲ್ಲ ಮೆಚ್ಚಬೇಕು.
ನಾವು ಬೇರೆ ಸಾಲ ಸೋಲ ಮಾಡಿ ಬೀದಿ ಬಡ್ಡಿ ಕೈ ಮಾಡಿದ್ವಿ ಪಿಕ್ಚರ್. ಏನಪ್ಪ ಮಾಡೋದು ಇವರು? ನನ್ನ ಫ್ರೆಂಡ್ಸೇ, ನಮ್ಮ ಕ್ಯಾಮ್ರಾಮನ್ ಪ್ರತ್ಯೇಕರು, ನಮ್ಮ ಎಫೆಕ್ಟ್ಸ್ ರಾಜು ಎಲ್ಲ. ನಾವು ಎಡಿಟರ್ ಕೂತ್ಕೊಂಡು ಏನು ಮಾಡೋದು ಅಂತ, ದುಡ್ಡಿದೆಯಾ ಅಂದೆ, ಮೂಗಂದ ಹೋಗಿ ಎರಡೆಲ್ಲ ಕಿವಿ ತಗೋಬಂದ ಕಾರಲ್ಲಿ ಕೂತೆ. ಬೆಳಿಗ್ಗೆ ಜಾವ 4:15 ಒಂದು ಐಡಿಯಾ ಹೊಡೆಯಿತು. ಎಲ್ಲರೂ ಹೇಳಿದ್ರು ಇಲ್ಲಿ ಎಂಟರ್ಟೈನ್ಮೆಂಟ್ ಸಿಗ್ತಲ್ಲ ಸೆಕೆಂಡ್ ಹಾಫ್ ಅಂತ. ಸರಿ, ಈ ಸಂಜು ಮತ್ತು ಗೀತಾ ಅನ್ನೋ ಸಾಂಗ್ ಏನಿತ್ತು ಇಂಟ್ರೋಲ್ ಮುಂಚೆ ಇಟ್ಟಿದ್ವಿ. ಆ ಸಾಂಗ್ 4:15 ಫೋನ್ ಮಾಡಿದ್ರು ನಾನು ಎಡಿಟರ್ಗೆ, ಹರ್ಷ ಬಾಯಿಗೆ. ಪಾಪ ಅವನು ಅಪ್ಸೆಟ್ ಆಗಿಲ್ಲ ಎಡಿಟ್ರು. ಇಮಿಡಿಯೇಟ್ ಬಂದರು, ಈ ಸಾಂಗ್ ತೆಗೆದಲ್ಲ ಹಾಕೊಂಡು ಇಂಟರ್ವಲ್ ಸಾಂಗ್ನ ಕ್ಲೈಮ್ಯಾಕ್ಸ್ ಹಾಕಿದ್ರು. ಥಿಯೇಟ್ರ್ ಯಾರಿಗೂ ತೋರ್ಸಕ್ಕೆ ಹೋಗಲಿಲ್ಲ. ಇದೇ ಫೈನಲ್ಲಿ ಹಿಟ್ ಆಗುತ್ತೆ ರೆಡಿ ಆಯ್ತು. ನಾನು ಥಿಯೇಟ್ರಲ್ಲಿ ಎಲ್ಲ ನನ್ನ ಸ್ನೇಹಿತರು ನನ್ನ ಮೈ ಮೇಲೆ ಬಿದ್ದರು. ಎಕ್ಸ್ಟ್ರಾರ್ಡಿನರಿ ಹಿಟ್ ಆಯಿತು ಸಿನಿಮಾ. ಕೆಳಗಡೆ ಬಂದು ಪ್ರೆಸ್ ಅವ್ರಿಗೆ ಟಿಕೆಟ್ ಕೇಳ್ತಾ ಇದ್ದೀನಿ, ಹೌಸ್ಫುಲ್ ಅಂತ ಇದೆ. ಎಂಟೈರ್ ಕರ್ನಾಟಕ 23 ಥಿಯೇಟ್ರ್ಗಳಲ್ಲಿ 100 ಡೇಸ್ ಆಯಿತು. ಸರಿ, ಸುಮಾರು 50ರ ಮೇಲೆ ಥಿಯೇಟ್ರಲ್ಲಿ 50 ಡೇಸ್ ಆಯಿತು. ಇಟ್ ವಾಸ್ ಅ ವೆರಿ ಬಿಗ್ ಹಿಟ್ ಫಾರ್ me and also to my team and also to Kitappa, and audio was blockbuster. Thank you Anand bhai, ನಮ್ಮ ಆಡಿಯೋ ಓನರ್ ಹೇಳಿದ್ದಾರೆ. Let us welcome. ಎಸ್, ಬನ್ನಿ. ನಮಸ್ಕಾರ. ಕುಮಾರ್ ಸರ್ಗೆ ವಿಶಿಂಗ್ ಯು ವೆರಿ ಹ್ಯಾಪಿ ಬರ್ಡೇ ಸರ್. ಐ ಥಿಂಕ್ 2010 ಸಂಜು ವೆಡ್ಸ್ ಗೀತಾ 1 ತಗೊಂಡಾಗ ಮೋರ್ ದೆನ್ ಸಂಜು ವೆಡ್ಸ್ ಗೀತಾ 1 ಇಟ್ ವಾಸ್ ನಾಗಶೇಖರ್ ವೆಡ್ಸ್ ಆನಂದ್ ಆಡಿಯೋ ಅಂತ ಹೇಳ್ಬೋದು. Love you. It's a fantastic line. Thank you so much. ಐ ಥಿಂಕ್ ಅದಾದ್ಮೇಲೆ ಮೋಸ್ಟ್ಲಿ ಒಂದೇ ಒಂದು ಪಿಕ್ಚರ್ ನಾವು ಏನೋ ತಗೊಂಡಿಲ್ಲ, ಬಿಕಾಸ್ ಐ ಥಿಂಕ್ ಎವ್ರಿಥಿಂಗ್ ಎಲ್ಸ್ ನಮ್ಮ ಹತ್ರನೇ ಇದೆ. Almost. ಆಲ್ಮೋಸ್ಟ್ 99% ತೆಲುಗು ಸಿನಿಮಾ ಮಾಡಿದಾಗಲೂ ಇಲ್ಲ ಈ ಆಡಿಯೋ ನನಗೆ ಬೇಕು ಅಂತ ತಗೊಂಡ್ರು. ತೆಲುಗು ಸಿನಿಮಾ ಮಾಡಿದಾಗಲೂ ಸರ್ ತೆಲುಗು ಅಲ್ಲಿ ನಮ್ಮ ಸ್ಪೀಚ್ ಇಲ್ಲ, ಏನು ಮಾಡ್ತಿಲ್ಲ, ಇಲ್ಲ ನಾನು ಏನಿದ್ರು ನೀವೇ ಬೇಕು ಅಂತ ಹೇಳಿ ಈ ಫೋರ್ಸಸ್ ಆಯ್ತು ಸರ್, ಮ್ಯಾರೇಜ್ ಮಾಡಿದ್ದೀವಿ, ವಿಲ್ ಡೂ ಇಟ್, ವೆಡ್ಡಿಂಗ್ ಆಗಿದೆ, ವಿಲ್ ಡೂ ಇಟ್ ಅಂತ. ನಾಗಶೇಖರ್ ಸರ್ ಜೊತೆಗೆ ಇಟ್ಸ್ ಅ ಡಿಫ್ರೆಂಟ್ ರಿಲೇಷನ್ನು. ದುಡ್ಡಿಗೆ ಏನು ಮಾತಾಡಲ್ಲ, 1 hour ಟೈಮ್ ಪಾಸ್ ಮಾಡ್ತೀವಿ. ಏನಾದರೂ ಇದ್ರು 5 ಬಿಸ್ನೆಸ್ ಇಸ್ ಓನ್ಲಿ 2 minutes ಅಷ್ಟೇ, ಇಷ್ಟು ಬೇಕು ಇಷ್ಟು ಕೊಡಿ, ಡನ್, ಮುಗಿಸಿ ಮುಂದೆ ಮಾಡೋಣ ಅಂತ. ಜಸ್ಟ್ 2 minutes ವರ್ಕ್ ಅಷ್ಟೇ, ಇಟ್ಸ್ ನಥಿಂಗ್ ಮೋರ್ ದೆನ್ 2 minutes ಬಿಸ್ನೆಸ್ ಟಾಕ್. ಅದಾದರೆ ಬಿಟ್ಟು ವಿಲ್ ಆಲ್ ಕೀಪ್ ಟಾಕಿಂಗ್ ಹೆಂಗಿದೆ ಇಂಡಸ್ಟ್ರಿ, ದಿಸ್ ದ್ಯಾಟ್, ಆಲ್ ಇಂಪ್ರೂವ್ಮೆಂಟ್ ಮಾಡೋದು ಹೆಂಗೆ ಮಾಡೋದು ಅಂತ, ಇಟ್ಸ್ ಆಲ್ ದ್ಯಾಟ್. ಸೊ ಆ ಥರ ರಿಲೇಷನ್ ಇದೆ ನಮ್ಮಿಬ್ಬರದು. ಆ್ಯಂಡ್ ನಮ್ಮಿಬ್ಬರದು ಅಂದರೆ ಆನಂದ್ ಆಡಿಯೋ ಆ್ಯಂಡ್ ಅಫ್ಕೋರ್ಸ್. ಸೊ ಆಲ್ ದಿ ಬೆಸ್ಟ್ ಸರ್. Thank you so much. ಸಂಜು ವೆಡ್ಸ್ ಗೀತಾ 1 ಥರಾನೇ ಇನ್ನೂ ಸಕ್ಸಸ್ ಆಗಲಿ ಅಂತ ವಿ ವಿಲ್ ಬಿ ಹೋಪಿಂಗ್. ಆ್ಯಂಡ್ ನಮ್ಮ ಕಡೆಯಿಂದ ವಿ ವಿಲ್ ಹ್ಯಾವ್ 100 ಇಲ್ಲ 200 ಇಲ್ಲ 500% ಸಪೋರ್ಟ್. Thank you so ವಿ much. ವಿಲ್ ಮೇಕ್ ಶೋರ್ ದಟ್ ವಿ ವಿಲ್ ರೀಚ್ ದಿಸ್ ಸಂಜು ವೆಡ್ಸ್ ಗೀತಾ 1 ಥರ ಲ್ಯಾಂಡ್ಮಾರ್ಕನ್ನು ಇನ್ನೂ ಕ್ರಾಸ್ ಮಾಡಿ ವಿಲ್ ಟ್ರೈ ಆ್ಯಂಡ್ ಮೇಕ್ ಇಟ್ ಬಿಗರ್ ಆ್ಯಂಡ್ ಬಿಗರ್. Thank you so much. Thank you, sir. ಆನಂದ್ ಬ್ರದರ್. ಅವರು ಇದ್ದಾಗ ನಮಗೆಲ್ಲರಿಗೂ ಎಂಥ ಒಳ್ಳೆಯ, ಅವರು ಎಲ್ಲೇ ಬಂದರೂ ನೀವು ನೋಡಿಬೇಕಾದ್ರೆ ಅವ್ರು ಇಡೀ ಮನತಂದವರು, ಅವರು ಅಷ್ಟು ದೊಡ್ಡ ಸಾಧನೆಯನ್ನು ಮಾಡಿದ್ದಾರೆ. ಅಂದರೆ ಇಡೀ ನಮ್ಮ ಕನ್ನಡ ಚಿತ್ರರಂಗಕ್ಕೆ ಪ್ರತಿಯೊಬ್ಬರಿಗೂ ಅವಕಾಶಗಳನ್ನು ಕೊಡ್ತಾ, ಆದರೆ ಅವರು ಬರೋದೇ ಹೀಗೆ ಕೈ ಕಟ್ಟಿ ತಲೆ ಯಾರನ್ನೇ ಮಾತಾಡಿಸಿ, ಅವನು ಚಿಕ್ಕ ಟೆಕ್ನಿಷಿಯನ್ ಯಾರೇ ಆದರೂ ಆ ವಿನಯವಂತಿಕೆಯಿಂದ ಕೂಡಿರುವಂಥ ಒಂದು ವ್ಯಕ್ತಿತ್ವ ಇರುವಂಥ ಒಂದು ಸಂಸಾರ ಇದೆ. ಆ್ಯಕ್ಚುಲಿ ನಿಜವಾಗ್ಲೂ ಬಹಳ ಖುಷಿಯಾಗುತ್ತೆ ನೀವು ನಮ್ಮೊಂದಿಗಿದ್ದು ಈ ಕಾರ್ಯಕ್ರಮನ ಚಂದಗೊಳಿಸಿದ್ದಕ್ಕೆ ತುಂಬ ತುಂಬ ಥ್ಯಾಂಕ್ಸ್. ಬನ್ನಿ ಕೂತ್ಕೊಳ್ಳಿ. ಇವತ್ತು ಸಂಜು ವೆಡ್ಸ್ ಗೀತಾ 2 ಒಂದು ಆಡಿಯೋ ಫಂಕ್ಷನ್ಗೆ ಭಾಗವಹಿಸೋಕ್ಕೆ ಅವಕಾಶ ಸಿಕ್ಕಿರೋದು ಭಾಳ ಸಂತೋಷ ಆಗಿದೆ. ಈ ಅವಕಾಶ ಮಾಡಿಕೊಟ್ಟಿರೋದ ನಾಗಶೇಖರ್ ಸರ್ ನಾನು ಧನ್ಯವಾದಗಳು ಹೇಳೋಕ್ಕೆ ಇಷ್ಟಪಡ್ತೀನಿ. ಹಾಗೆ ಚಲುವಾದ ಕುಮಾರ್ ಸರ್ ಹುಡ್ದಬ್ಬ ಇವತ್ತು, ಅವ್ರಿಗೂ ಒಂದು ಬೆಸ್ಟ್ ವಿಶಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ನಮ್ಮೆಲ್ಲರಿಗೂ ಗೊತ್ತಿದೆ ಆಡಿಯೋ ಅಂದಾಗ ನಾಗಶೇಖರ್ ಸರ್ ಸಿನಿಮಾಗಳಲ್ಲಿ ಭಾಳ ಅದ್ಭುತವಾಗಿರುತ್ತೆ. ಈ ಸಿನಿಮಾ ಸಂಜು ವೆಡ್ಸ್ ಗೀತಾ 2 ನಂದು ಖಂಡಿತ ಹಾಗೆ ಇದ್ದೇ ಇರುತ್ತೆ. ಅವರು ಮ್ಯೂಸಿಕ್ಕಿಂದ ತೆಗೆಯೋ ಪ್ರತಿಭೆ, ಅಭಿನಯದಿಂದ ತೆಗೆಯೋ ಪ್ರತಿಭೆ ಅಪಾರ ಅಂತ ನಮಗೆ ಗೊತ್ತಿದೆ. ಬಟ್ ಅದ್ರ ಜೊತೆ ಅವರು ಕೂಡ ಸಂಗೀತಗಾರರಾಗಿ ಮತ್ತು ಒಬ್ಬ ಕಲಾವಿದರಾಗಿ ಅದ್ಭುತ. ಈ 2 ಗುಣಗಳಿರೋದು ಭಾಳ ವಿರಳ, ಭಾಳ ವಿಶೇಷ. ಸೊ ಆ ಕಾರಣಕ್ಕೆ ನಾಗಶೇಖರ್ ಸರ್ ಸಿನಿಮಾ ರಂಗಕ್ಕೆ ಅವರ ಕ್ರಿಯಾಶೀಲತೆ ಮುಖಾಂತರ ಕೊಡುಗೆ ಅಪಾರ. ಮತ್ತು ನಾನು ಕೂಡ ಸಿನಿಮಾ ರಂಗದಲ್ಲಿ ಒಂದು ಉತ್ತಮ ಸಿನಿಮಾ ಅಂದರೆ ಇದು ವ್ಯಾಪಾರದ ರಂಗ, ಉತ್ತಮ ಸಿನಿಮಾ ರಂಗ. ಆದರೆ ನನ್ನ ಕಣ್ಣಲ್ಲಿ ಆ ಉತ್ತಮ ಸಿನಿಮಾ ಆಗಬೇಕು ಅಂದರೆ ಎಷ್ಟು ದುಡ್ಡು ಹಾಕ್ತಾರೆ, ಎಷ್ಟು ದುಡ್ಡು ಗಳಿಸುತ್ತೆ ಅಂತ ಅಲ್ಲ,
ಎಷ್ಟು ಪ್ರಶಸ್ತಿಗಳು ಗಳಿಸುತ್ತೆ ಅಂತ ಅಲ್ಲ, ಎಷ್ಟು ದಿನಗಳು ಓಡುತ್ತೆ ಅಲ್ಲ ಅಂತ ನಾವು ಇವಾಗ ಬದಲಾಗಿದೆ. ನನ್ನ ಕಣ್ಣಲ್ಲಿ ಒಂದು ಉತ್ತಮ ಸಿನಿಮಾ ಆಗಬೇಕು ಅಂದರೆ ಅದು ಭಾವನಾತ್ಮಕವಾಗಿ ಎಷ್ಟು ಮನಸ್ಸಿಗೆ ಮುಟ್ಟುತ್ತೆ ಅಂತ. ಆ ಭಾವನೆಗಳು ಮುಟ್ಟೋದ್ರಲ್ಲಿ ನಾಗಶೇಖರ್ ಸರ್ ಬಹುಶಃ ದೇಶದಲ್ಲಿ ಯಾರಿಗಿಂತ ಕಡಿಮೆ ಇಲ್ಲ. ಅವರ ಸಿನಿಮಾಗಳ ಅದಿದೆ. ನಾನು ಕೂಡ ಸಂಜು ವೆಡ್ಸ್ ಗೀತಾ 2 ಕತೆ ಕೇಳಿದ್ದೀನಿ, ಭಾವನೆಗಳು ಖಂಡಿತ ಮುಟ್ಟುತ್ತೆ. ಅದೇ ಒಳ್ಳೊಳ್ಳೆ ಪಾತ್ರಗಳಿದೆ. ಕಿಟ್ಟಿ, ರಚಿತಾ ಅವರು ಎಲ್ಲರೂ ಅದ್ಭುತವಾಗಿ ಮಾಡ್ತಾರೆ ಅಂತ ಗೊತ್ತಿದೆ. ಮತ್ತು ಚಲುವಾದಿ ಕುಮಾರ್ ಅವರು ಭಾಳ ಚೆನ್ನಾಗಿ ಮಾಡಿ, ಸತ್ಯ ಹೆಗಡೆ ಸರ್ ಮೈನಾ ಥರನೇ ಈ ಸಿನಿಮಾದ್ರು ಅದ್ಭುತವಾಗಿ ಕೊಡ್ತಾರೆ ಅನ್ನೋ ನಂಬಿಕೆ ನನಗಿದೆ. ಹಾಗೆಯೇ ನಾಗಶೇಖರ್ ಸರ್ ಏನು ನೆಕ್ಸ್ಟ್ ಕೈ ಎತ್ಕೊಂಡಿದ್ದಾರೆ ಮತ್ತು ಚಲುವಾದಿ ಕುಮಾರ್ ಅವರು ಎತ್ಕೊಂಡಿದ್ದಾರೆ ಅಂದರೆ ಭಾಳ ಒಂದು ಅರ್ಥಪೂರ್ಣವಾದ ಅದ್ಭುತವಾದ ಕಾನ್ಸೆಪ್ಟು. ಅದು ಭೀಮಾ ಕೋರೆಗಾಂವ್ನ ಕಾನ್ಸೆಪ್ಟು. ನನಗೆ ಭಾಳ ಸಂತೋಷ ಆಗುತ್ತೆ. ಈ ಭೀಮಾ ಕೋರೆಗಾಂವ್ನ ಕಾನ್ಸೆಪ್ಟು ನಮಗೆ ಬರೀ ನಮ್ಮ ಕರ್ನಾಟಕದ ಕನ್ನಡ ಚಿತ್ರರಂಗಕ್ಕೆ ಮಾತ್ರ ಅಲ್ಲ, ಇಡೀ ದೇಶಕ್ಕೆ ಭಾಳ ಒಂದು ಅದ್ಭುತವಾದ ಕಾನ್ಸೆಪ್ಟು. ನನಗೆ ಗೊತ್ತಿದೆ ಇದು ಭಾಳ ಒಳ್ಳೆಯ ಸಿನಿಮಾ ಆಗುತ್ತೆ ಅಂತ. ನಾನು ಕೂಡ ನಾಳೆ ಇದೇ January 1st ನಾಳೆ ಪುಣೆಗೆ ಹೋಗ್ತಾ ಇದ್ದೀನಿ. ಸೊ ಭೀಮಾ ಕೋರೆಗಾಂವ್ನ ಆಚರಿಸೋಕ್ಕೆ. ಸೊ ಈ ಒಂದು ಪ್ರತಿರೋಧ ಮತ್ತು ನಮ್ಮ ಸಾಂಸ್ಕೃತಿಕ ಪ್ರತಿರೋಧದ ಸಿನಿಮಾಗಳು ಹೀಗೆ ಬರ್ತಾ ಇಲ್ಲಿ. ಚಲುವಾದಿ ಕುಮಾರ್ ಅವರು ಇಂಥ ಒಳ್ಳೆಯ ಸಿನಿಮಾಗಳು ಮಾಡ್ತಾ ಇಲ್ಲಿ. ಮತ್ತು ಕೊನೆಯದಾಗಿ ನನಗೆ ಇವತ್ತು ನಿಮ್ಮೆಲ್ಲರ ಜೊತೆ ಮಾತಾಡೋಕ್ಕೆ ಅವಕಾಶ ಸಿಕ್ಕಿದೆ ಅಂದರೆ ಅದು ನಾಗಶೇಖರ್ ಸರ್ ನನಗೆ ಮೈನಾದಲ್ಲಿ ಕೊಟ್ಟಿರೋ ಅವಕಾಶದಲ್ಲಿ ಭಾಳ ಮುಖ್ಯ ಕಾರಣ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ನಮಗೆ ನಾಗಶೇಖರ್ ಸರ್ ಅವತ್ತಿನ ದಿನ ನನ್ನ ಬಗ್ಗೆ ಅಷ್ಟೊಂದು ಪರಿಚಯ ಇಲ್ಲದೆ ಇದ್ರು ಬಹುಶಃ ಚಿತ್ರರಂಗದಲ್ಲಿ ಎಷ್ಟೋ ಸರಿ ಚೇತನ್ ತಗೋಬೇಡಿ ಅಂದ್ರೂ ಕೂಡ ಅವರು ಒಂದು ಸಾಹಸ ಮಾಡಿ ನನಗೆ ತೊಗೊಂಡು ಒಂದು ಅವಕಾಶ ಕೊಟ್ಟರು. ಆ ಕಾರಣಕ್ಕೆ ನನಗೆ ಭಾಳ ಧನ್ಯವಾದಗಳು. ಅದನ್ನು ಯಾವತ್ತೂ ಮರೆಯಲ್ಲ. ನಾವು ಒಳ್ಳೆ ಸಿನಿಮಾ ಮಾಡೋಣ ಸರ್. ಸಂಜು ವೆಡ್ಸ್ ಗೀತಾ 2 ಆದಮೇಲೆ ಮೈನಾ 2 ನೀವು ಚಾನ್ಸ್ ಕೊಟ್ಟರೆ ಅದರಲ್ಲೂ ಭಾಳ ಅದ್ಭುತವಾದ ಸಿನಿಮಾ ಅಂತ ನಂಬಿಕೆ ಇರುತ್ತೆ. ನಾನು ಖಂಡಿತ ನಿಮ್ಮ ಜೊತೆ ಮಾಡೋಕ್ಕೆ ಇಷ್ಟಪಡ್ತೀನಿ. ನನಗೆ ಗೊತ್ತಿದೆ, ಜ್ಞಾಪಕ ಇಟ್ಕೊಳ್ಳಿ, ಸಿನಿಮಾ ರಂಗದಲ್ಲಿ ಯಾರು ನಾಯಕ ನಟ ನಾಯಕಿಯಿಂದ ಓಡಲ್ಲ, ಅದು ಕ್ರಿಯಾಶೀಲತೆ ಓಡಬೇಕು ಅಂದರೆ ಅದು ಒಂದು ಡೈರೆಕ್ಟರ್ ರೈಟರಿಂದ. ಸೊ ಅಂಥ ಡೈರೆಕ್ಟರ್ ರೈಟರ್ ನಮ್ಮ ನಾಗಶೇಖರ್ ಸರ್ ಇನ್ನೂ ಬೆಳೀತಾ ಇರಲಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಮತ್ತು ಸಂಜು ವೆಡ್ಸ್ ಗೀತಾ 2 ನಾನು ಮಾತಾಡೋಕ್ಕೆ ಅವಕಾಶ ಸಿಕ್ಕಿದ್ದು ಭಾಳ ಸಂತೋಷ ಆಗುತ್ತೆ. ಜೈ ಕರ್ನಾಟಕ. ಮೊದಲನೇದಾಗಿ ನಮ್ಮ ಕುಮಾರ್ ಅವ್ರಿಗೆ ವಿಶ್ ಮಾಡೋಣ. ಸಹೋದರ ಚಲುವಾದಿ ಕುಮಾರ್ ಅವರಿಗೆ ಸ್ವಲ್ಪ ವಾಲ್ಯೂಮ್ ರೈಸ್ ಮಾಡಿ. ಹುಟ್ಟು ಹಬ್ಬದ ಶುಭಾಶಯಗಳು. ನೀವು ಗೊತ್ತಿಲ್ಲದೆ ಅವ್ರು ಏಜ್ ಹೇಳ್ಬಿಟ್ರೆ 50 ವರ್ಷ ಅಂತ. ಅವರೇ ಹಾಕ್ಬಿಟ್ಟಿದ್ದೀರಾ, ಎದುರ್ಕೊಳ್ಳೋದು ಬೇಡ. ಇನ್ನೂ 50 ವರ್ಷ ಬದುಕ್ತೀರಿ, ಇನ್ನೂ ಅದ್ಭುತಗಳನ್ನ ಮಾಡಿ. ನಾನು ಬದುಕ್ತೀನಿ, ನಾವೆಲ್ಲ ನಿಮ್ಮ ಜೊತೆ ಇರ್ತೀವಿ. ಒಳ್ಳೆಯದಾಗಲಿ ನಿಮಗೆ. ದೇವರು ನಿಮಗೆ ಮತ್ತು ನಿಮ್ಮ ಕುಟುಂಬಕ್ಕೆ, ನಿಮ್ಮ ಕನಸುಗಳಿಗೆ ಸದಾ ಆಶೀರ್ವಾದ ನೀಡಲಿ ಅಂತೇಳಿ ಈ ಸಂದರ್ಭದಲ್ಲಿ ಕೇಳ್ಕೊತಾ, ನಾಗಶೇಖರ್ ಈ ಸಿನಿಮಾದಲ್ಲಿ ಸರ್ ಕೆಲವು ಸಾರಿ ಒಂದಷ್ಟು ಅದ್ಭುತಗಳು ಮಿರಾಕಲ್ಸ್ ಆಗಿಬಿಡುತ್ತೆ. ಅದು ದೊಡ್ಡವರು ಹೇಳ್ತಾರೆ, ಈ ಸಿನಿಮಾದಲ್ಲಿ ನಾಟ್ ಮೇಡ್ ಹ್ಯಾಪನ್ ಅಂತಾರೆ. ಈಗ ನಾವೆಲ್ಲ ಮಾಡಿದ್ದೀವಿ ಅನ್ಕೋತೀವಿ, ಅದಲ್ಲ. ಅದಾಗಬೇಕು ಅಂದಾಗ ಆಗುತ್ತೆ. ಸಿನಿಮಾ ಅನ್ನೋದು ನಾಟ್ ಮೇಡ್ ಹ್ಯಾಪನ್ ಅಂತಾರೆ ತುಂಬ ಅನುಭವ ಇರೋರು. ಹಾಗೆ ನಾನು ನಿನಗಾಗಿ ಅಂತ ಒಂದು ಸಿನಿಮಾ ಮಾಡ್ತಾಯಿದ್ದೆ. ತುಂಬ ಬ್ಯುಸಿ ದಿನಗಳು ನಂದು ಅವಾಗ. ಆ ಸಂದರ್ಭದಲ್ಲಿ ಒಂದು ಕ್ಯಾರೆಕ್ಟರ್ ಮಾಡೋದಕ್ಕೊಬ್ಬ ಕಲಾವಿದ ಬೇಕಾಗಿತ್ತು. ಆವಾಗ ನನ್ನ ಹತ್ರ ಡೈರೆಕ್ಟರ್ ಬಂದು ಶಶಾಂಕ್, ಈಗ ಅವರು ಕೂಡ ಹ್ಯಾಪನಿಂಗ್ ಡೈರೆಕ್ಟರ್, ಒಳ್ಳೊಳ್ಳೆ ಸಿನಿಮಾಗಳನ್ನ ಮಾಡ್ತಿದ್ದಾರೆ. ಅವರು ನನ್ನ ಹತ್ರ ಸಹಾಯಕರಾಗಿದ್ದರು. ತುಂಬ ಹುಡುಕಾಟ ಮಾಡಿದ್ವಿ ಆವಾಗ, ಯಾರು ಅಂತ. ಆಮೇಲೆ ನಾನು ಶಶಾಂಕನಿಗೆ ಹೇಳಿದೆ, ನಾನು ಇವ್ರನ್ನ ಒಂದು ಸಾರಿ ಕಲಾಕ್ಷೇತ್ರದ ಹತ್ರ ನೋಡಿದ್ದೆ. ಯಾವುದೋ ಒಂದು ನಾಟಕ ನೋಡೋಕೆ ಹೋದಾಗ ಅವ್ರು ನೋಡಿದ್ದೆ ನಾನು. ಆಮೇಲೆ ಕರೆದೆ, ಬಾರ ಇಲ್ಲಿ ಕಲಾಕ್ಷೇತ್ರದ ಹತ್ರ ಹೋಗು, ನಾನು ಏಕವಚನ ಅಲ್ಲೊಬ್ಬನು ಕಪ್ಪು ಓಡಾಡ್ತಿರ್ತಾನೆ ಕಣ, ಅವನ್ನ ನೋಡಿ ಹಿಡ್ಕಬಾ ಇಲ್ಲಿ ಅವನ್ನ. ನಾನು ಸರ್ ಕಪ್ಪಗೆ ತುಂಬ ಜನ ಇರ್ತಾರೆ, ಯಾರು ಅಂತ ಸರ್ ಅಂತ. ಇಲ್ಲ ಬುಗುರಿ ಥರ ಓಡಾಡ್ತಿರ್ತಾನೆ ಕಣ ಅವನು, ಒಂದು ಕಡೆ ಕೂರಲ್ಲ ಅವನು, ಎಲ್ಲರನ್ನೂ ಮಾತಾಡಿಸ್ತಿರ್ತಾನೆ, ತುಂಬ ಆ್ಯಕ್ಟಿವ್ ಆಗಿರ್ತಾನೆ. ಇದನ್ನು ಗುರುತಿಟ್ಕೊಂಡು ಹೋಗಿ ಅವ್ನು ಕರ್ಕೊಬಾ ನೀನು. ಆಮೇಲೆ ಹೋಗಿ ಒಂದಿನ ಕಾದಿದ್ದಾರೆ. ನಮ್ಮ ಶಶಾಂಕು ನಾಗಶೇಖರ್ ಇಲ್ಲ, 2 ದಿನ 3 ದಿನ. ಆಮೇಲೆ ಯಾವುದೋ ಒಂದಿನ ಮರುದಿನ ಇವ್ರು ಸಿಕ್ಕಿದ್ದಾರೆ, ಎತ್ತಕಂಡೆ ಬಂದರು. ಆಮೇಲೆ ಬಾರಪ್ಪ ಇಲ್ಲಿ ನೀನು ಹುಡುಕ್ತಾ ಇದ್ದೆ ನಾನು, ನಿನ್ನ ಥರ ಕಪ್ಪು ಬೇಕಾಗಿತ್ತು ನನಗೆ. ಈ ಪಾತ್ರ ತುಂಬ ಚೆನ್ನಾಗಿದೆ, ಇದನ್ನು ನಿಭಾಯಿಸಿದ್ರೆ ಬಹುಶಃ ನಿನಗೆ ಒಳ್ಳೆಯ ಅದ್ಭುತವಾದ ಭವಿಷ್ಯ ಸಿಗುತ್ತೆ ಅಂಥೇಳಿ ಅವತ್ತು ನನ್ನನ್ನು ನೆನೆಸ್ಕೊಳ್ಳಿ ಅಂಥೇಳಿ
ಅವರು ಕಿರಿಯರಲ್ಲಿ ನಾನು ನೆನಪಲ್ಲಿ ಇರಬೇಕು ಅನ್ನೋ ಕಾರಣಕ್ಕೆ ಬ್ರೇಕ್ ಟೈಮಲ್ಲಿ ಬಂದರು. ಬ್ರೇಕ್ ಟೈಮಲ್ಲಿ ಫಸ್ಟು ನನ್ನ ಜೊತೆ ಕೂರಿಸ್ಕೊಂಡು ಊಟ ಮಾಡಿಸಿದೆ. ಅದಾದಮೇಲೆ ಬ್ರೇಕ್ ಆದಮೇಲೆ ಶಾರ್ಟ್. ಅಲ್ಲಿಂದ ನಾಗಶೇಖರ್ ಅವರ ಚಿತ್ರ ಜೀವನ ಪ್ರಾರಂಭ ಆಯಿತು. ಕೆಲವು ಸಾರಿ ಭಾಳ ನಾವೇನು ಎಕ್ಸ್ಪೆಕ್ಟ್ ಮಾಡ್ತೀವಿ ಅಂದರೆ ಸಿನಿಮಾದಲ್ಲಿ ಎಲ್ಲವೂ ಅದ್ಭುತಗಳಾಗಬೇಕು ಅಂತ. ಅದರಲ್ಲಿ ನಾಗಶೇಖರ್ ಒಂದು ಅದ್ಭುತ. ಯಾಕೆಂದರೆ ನಾವೇನೋ ಒಂದು ನಂಬಿಕೆ ಇಟ್ಕೊಂಡು ಅವ್ರನ್ನ ಸಿನಿಮಾಗೆ ಕರೆದ್ವಿ ನಾವು. ಅದನ್ನು ಮೊದಲನೇ ಸಿನಿಮಾದಲ್ಲೇ ನಾನು ನೋಡಿದೆ, ಆ ಸ್ಪಾರ್ಕ್ ಅನ್ನೋದನ್ನು. ಈ ನಿರ್ದೇಶನ ಅನ್ನೋದು ಒಂದು ಸೆನ್ಸರ್, ಅದು ಕಲ್ತ್ಕೊಂಡು ಇನ್ನೆಲ್ಲೋ ಹೋಗಿ. ಈಗ ಮಣಿರತ್ನಂ ಹತ್ರ ಒಬ್ಬ ಶಿಷ್ಯ 10 ವರ್ಷ ಇದ್ದರೂ ಕೂಡ ಮಣಿರತ್ನಂ ಮಾಡೋದನ್ನೇ ಬಂದು ಮತ್ತೆ ಅವ್ನು ಮಾಡೋಕ್ಕಾಗಲ್ಲ, ಬಂದು ಬೇರೆಯೇ ಮಾಡಬೇಕು. ಹಾಗಾಗಿ ಈ ಡೈರೆಕ್ಷನ್ ಅನ್ನೋದೇ ಒಂದು ಸೆನ್ಸ್. ಆಮೇಲೆ ಪ್ರಾರಂಭದಲ್ಲಿ ಸಿನಿಮಾದ ಕಷ್ಟಗಳನ್ನೆಲ್ಲ ತುಂಬ ಹೇಳ್ಕೊತಾ ಇದ್ರಿ ಸರ್. ಸಿನಿಮಾ ಅನ್ನೋದೇ ಕಷ್ಟ, ಅಲ್ಲಿ ಸುಖ ಇಲ್ಲ. ನೋಡೋದ್ರಿಗೆ ಸುಖ ಕಾಣುತ್ತಷ್ಟೇ, ಬಟ್ ಸಿನಿಮಾ ಅನ್ನೋದು ಅತ್ಯಂತ ಕಷ್ಟಕರವಾದ ಫೀಲ್ಡು. ನೀವು ಓಹಿಲೇಶ್ವರ ನಿರ್ಮಾಪಕ ನಿರ್ದೇಶಕರು ಅಲ್ಲಿ ಕೆಲಸ ಮಾಡಿದವ್ರು ಕರೆದು ಹೇಳಿದ್ರು ಕೂಡ ಇದನ್ನೇ ಹೇಳ್ತಾರೆ ಅವರು. ಸತ್ಯ ಹರಿಶ್ಚಂದ್ರ ಸಿನಿಮಾ ಮಾಡಿದವ್ರು ಕರೆದು ಕೇಳಿದ್ರು ಕೂಡ ಇಷ್ಟೇ ಕಷ್ಟ ಹೇಳ್ತಾರೆ. ಹಾಗಾಗಿ ನಾನು ಯಾವಾಗಲೂ ಹೇಳ್ತೀನಿ ನಮ್ಮ ಹುಡುಗರಿಗೆ, ಇದು ವಾರ್ ಫೀಲ್ಡ್ ಅಂತೀನಿ. ನಾನು ಲಾಸ್ಟ್ ವೇದಿಕೆಯಲ್ಲೂ ಕೂಡ ಇದೇ ಪದ ಬಳಸಿದೆ. ನಾನು ಶೂಟಿಂಗ್ ಅಂತ ಶುರು ಮಾಡಬೇಕಾದ್ರೆ ಇದು ವಾರ್ ಫೀಲ್ಡ್, ಇದನ್ನು ಈಜಿಯಾಗಿ ತೊಗೋಬೇಡಿ, ವಾರ್ ಫೀಲ್ಡ್. ಹಂಗೆ ಕೆಲಸ ಮಾಡಿದ್ರೆ ಗೆಲ್ಲಕ್ಕಾಗತ್ತೆ ಅಂತ. ಸೊ ಆ ರೀತಿ ಕೆಲಸ ಮಾಡಿದ್ದಕ್ಕೆ ಇವತ್ತು ಈ ಸಕ್ಸಸ್ ಮೇಲೆ ಸಕ್ಸಸ್ಗಳು ನಾಗಶೇಖರ್ ಅವರು ನೋಡ್ತಿದ್ದಾರೆ. ಇದ್ರ ಜೊತೆಗೆ ಚೆಲುವಾದಿ ಕುಮಾರ್ ಅವರು ಭಾಳ ತುಂಬ ಫ್ಯಾಷನೇಟ್. ಈಗ ನಿರ್ಮಾಪಕರು ಅಂದರೆ ಸರ್, ನಾನು ತುಂಬ ಜನ, ಈಗ ನನ್ನ ಎಷ್ಟೋ ಜನ ಸಿನಿಮಾ ನಿರ್ಮಾಪಕರು ಅಥವಾ ಜನ ಎಷ್ಟು ಒಳ್ಳೊಳ್ಳೆ ಸಿನಿಮಾಗಳು ತೆಗೆದ್ರಿ, ನೀವ್ಯಾಕೆ ಕಡಿಮೆ ಮಾಡಿದ್ರಿ ಅಂತ. ಯಾಕೆ ಸಿನಿಮಾಗಳು ಮಾಡ್ತಿಲ್ಲ, ಮಾಡಿ ಅಂತ. ಈಗ ಬರೋ ನಿರ್ಮಾಪಕರು ಹೇಗೆ ಹೇಳ್ತಾರೆ ಅಂದರೆ, ಇಷ್ಟು ಹಾಕಿದ್ರೆ ಹಾಕ್ತೀನಿ, ಎಷ್ಟು ಬರುತ್ತೆ ಅಂತಾರೆ. ಹಾಗೆ ಹೇಳೋಕ್ಕಾಗಲ್ಲ. ಸಿನಿಮಾ ಸುರಿಬೇಕಷ್ಟೇ, ಆಮೇಲೆ ಭಗವಂತ ಕೊಡ್ತಾನೆ, ಕೊಡದೇನೂ ಇರ್ಬೋದು. ಆ ರೀತಿಯ ಒಂದು ರಿಸ್. ಅದಕ್ಕೆ ಸಿನಿಮಾ ಅಂದ್ರೇ ಕಷ್ಟ ಅಂತ ಹೇಳೋದು ಹಾಗೆ. ಹಾಗಾಗಿ ಆ ಥರದ ನಿರ್ಮಾಪಕರ ಜೊತೆ ಈಗ ನಾನು ಎಷ್ಟೋ ನಿರ್ಮಾಪಕರು ನಮ್ಮ ಹತ್ರ ಬರ್ತಾರೆ. ಫಸ್ಟ್ ಅವ್ರನ್ನ ಸ್ಟಡಿ ಮಾಡ್ತೀವಿ. ಸ್ಟಡಿ ಮಾಡೋದು ನನಗೆ ಏನು ಅನಿಸುತ್ತೆ, ಒಂದು ಸಿನಿಮಾ ಮುಗಿಸ್ಬೇಕಾದ್ರೆ ಕನಿಷ್ಠ 1 ವರ್ಷ ಬೇಕು, 2 ವರ್ಷ ಬೇಕು. 2 ವರ್ಷ ಮೊದಲು ಈ ಅಪ್ಪನ ಜೊತೆ ನಾನು ನಿಭಾಯಿಸ್ಬೋದು ಅನ್ನೋದನ್ನ ಫಸ್ಟ್ ಥಿಂಕ್ ಮಾಡ್ತೀನಿ. ಆಯಸ್ ಕಳಿಬೇಕಲ್ಲ ಸರ್ 2 ವರ್ಷ. ಸೊ ಆಗಲ್ಲ ಅಂದಾಗ ಸಾರಿ ಅಂತ ಕಳಿಸ್ತೀರಿ. ಹಾಗಾಗಿ ಸಿನಿಮಾ ಅನ್ನೋದು ಫಸ್ಟು ಮನಸ್ಸುಗಳ ಮಿಲನ ಆಗಬೇಕು. ಭಾಳ ಒಂದು ಅದ್ಭುತವಾದ, ಈಗ ಈ ಗೆದ್ದಲು ಹುಳುಗಳು ನೋಡಿದ್ದೀರಿ ನೀವು, ಗೆದ್ದಲು. ಅದು ಮಳೆಗಾಲ ಆಗಿರ್ಬೋದು, ಬೇಸಿಗೆ ಕಾಲ ಆಗಿರ್ಬೋದು, ಇನ್ನೊಂದಾಗಿ ಒಣ ಪ್ರದೇಶದಲ್ಲೂ ಕೂಡ ಅದೆಲ್ಲೋ ಒಂದು ವಾಟರ್ ಕಂಟೆಂಟ್ ಜೊತೆ ಮಣ್ಣು ತಂದು ಗೂಡು ಕಟ್ತಾವೆ. ಅದು ಎಲ್ಲಿಂದ ತರ್ತಾವೋ, ಯಾವ ಥರ ಅದ್ರ ಕೋಆರ್ಡಿನೇಷನ್ನು, ಯಾರು ಹೇಳ್ಕೊಡ್ತಾರೋ, ಒಂದನ್ನು ಬಿಟ್ಟು ಒಂದು ಹೋಗಲ್ಲ, ಅಷ್ಟು ಒಗ್ಗಟ್ಟಾಗಿರ್ತವೆ. ಇದೇ ಥರ ಸಿನಿಮಾ ಕೆಲಸ. ಆ ರೀತಿ ಜಲ್ಲಾಗದೆ ಹೋದರೆ ಇಲ್ಲಿ ಸಿನಿಮಾ ಮಾಡೋಕ್ಕಾಗಲ್ಲ. ಇಲ್ಲಿ ಒಬ್ಬ ಕೂಡ ಒಂದು ಮಿಸ್ಟೇಕ್ ಮಾಡಿದ್ರು ಕೂಡ ಇಡೀ ತಂಡ ಕೂತ್ಕೊಳ್ಳೋಂಥ, ಸುಮ್ಮನೆ ಕೆಲಸ ಇಲ್ಲದೆ ಕೂತ್ಕೊಳ್ಳೋಂಥ, ಅಪ್ಸೆಟ್ ಆಗುವಂಥ ಸಂದರ್ಭಗಳು ಬರ್ತವೆ. ಹಾಗಾಗಿ ಆ ಎಲ್ಲವನ್ನು ಕೂಡ ನಿಭಾಯಿಸೋದಿದೆಯಲ್ಲ, ಅದೊಬ್ಬರು ಕ್ಯಾಪ್ಟನ್ ಕೈಯಲ್ಲಿರೋದು. ಇಡೀ ಚಿತ್ರತಂಡದಲ್ಲಿ ಒಂದು 500 ಜನ ಇರ್ತಾರೆ ಸರ್, 1000 ಜನ ಇರ್ತಾರೆ. ಅವರೆಲ್ಲರೂ ಕೂಡ ಇದು ಫಿಸಿಕಲಿ ಮಾಡೋ ಕೆಲಸ ಅಲ್ಲ, ಮಾನಸಿಕವಾಗಿ ಮಾಡೋವಂಥ ಕೆಲಸ. ಅವರೆಲ್ಲರೂ ಕೂಡ ತನ್ನ ಮೈಂಡಲ್ಲಿ ಏನಿದೆ, ತಾನೇನು ಫೀಲ್ ಮಾಡ್ತಿದ್ದಾನೆ, ತಾನೇನು ತೆರೆ ಮೇಲೆ ತರಬೇಕು, ಆ ನಿಟ್ಟಿನಲ್ಲಿ ಎಲ್ಲರನ್ನೂ ಜೆಲ್ ಮಾಡೋದಿದೆಯಲ್ಲ, ಅದು ಭಾಳ ದೊಡ್ಡ ವಿಚಾರ. ಸೊ ಈ ಸಂದರ್ಭದಲ್ಲಿ ಸಂಜು ವೇಡ್ಸ್ ಗೀತಾ ಮೊದಲನೇದು. ಏಕೆಂದರೆ ಕನ್ನಡ ಚಿತ್ರರಂಗದಲ್ಲಿ ಭಾಳಷ್ಟು ಸಿನಿಮಾಗಳು ಪ್ರೇಮ ಕಥಾವಸ್ತುಗಳನ್ನು ಹೊತ್ತುಕೊಂಡು ಬಂದಿದ್ದಾವೆ. ಭಾಳಷ್ಟು ಸಿನಿಮಾಗಳು, ಎಲ್ಲವೂ ಕೂಡ ಭಾಳಷ್ಟು ಸಿನಿಮಾಗಳು ಮೈಲಿಗಲ್ಲುಗಳಾಗಿದ್ದಾವೆ. ಅದೇ ಥರ ಸಂಜು ವೇಡ್ಸ್ ಗೀತಾ ಮೊದಲನೇ ಭಾಗ ಆ ರೀತಿಯ ಒಂದು ಹಿಸ್ಟ್ರಿಯನ್ನು ಕ್ರಿಯೇಟ್ ಮಾಡ್ತು. 2ನೇ ಭಾಗ ಕೂಡ ಅದಕ್ಕಿಂತ ಅದ್ಭುತವಾದ ಒಂದು ಯಶಸ್ಸನ್ನು ಕಾಣುತ್ತೆ ಅಂತೇಳಿ ಈ ಸಂದರ್ಭದಲ್ಲಿ ಭರವಸೆ ಮಾತುಗಳನ್ನಾಡ್ತಾ, ಭಾಳ ಅದ್ಭುತವಾದ ಟೆಕ್ನಿಷಿಯನ್ಸ್ ಇದ್ರಿ ಇಲ್ಲಿ. ನಮ್ಮ ಸತ್ಯ ಹೆಗಡೆಯವರು ಇರ್ಬೋದು, ಇನ್ನುಳಿದ ಟೀಮ್ ಇರ್ಬೋದು, ಕಿಟ್ಟಿ ಸರ್ ಭಾಳ ಅದ್ಭುತವಾದ ಕಲಾವಿದರು. ಯಾಕೆಂದ್ರೆ ನಿರ್ದೇಶಕರ ನಟ, ನಾನು ಕೆಲಸ ಮಾಡಿದ್ದೀನಿ ಅವ್ರ ಜೊತೆ.
ಒಂದು ಸಣ್ಣ ಪಾತ್ರವನ್ನು ಅವಕಾಶ ಮಾಡಿದ್ದೀನಿ. ಅದಾದಮೇಲೆ ನನ್ನ ಒಂದು ಸಿನಿಮಾದಲ್ಲಿ ಹೀರೋ ಆಗು ಕೂಡ ಕೆಲಸ ಮಾಡಿದ್ದಾರೆ ಅವರು. ಭಾಳ ಅದ್ಭುತವಾದ ನಿರ್ದೇಶಕರ ನಟ. ಆಮೇಲೆ ಮೇಡಮ್ ರಚಿತಾ ರಾಮ್ ಅವರು ಕೂಡ ಭಾಳ ಅದ್ಭುತವಾದ ಕಲಾವಿದೆ. ಈ ಥರದ ಎಲ್ಲ ಒಂದು ಕಾಂಬಿನೇಷನ್ ಇರೋದ್ರಿಂದ ಚಿತ್ರ ಅದ್ಭುತವಾದ ಯಶಸ್ಸನ್ನು ಕಾಣಲಿ. ಎಲ್ಲರ ಆಶೀರ್ವಾದ ನಿಮ್ಮ ಮೇಲೆ ಇದೆ. ನಿಮ್ಮ ಮೇಲೊಂದು ದೊಡ್ಡ ನಂಬಿಕೆ ಇದೆ. ಕನ್ನಡ ಚಿತ್ರರಂಗ ಮತ್ತು ಪ್ರೇಕ್ಷಕ ವೃಂದ ಎಲ್ಲರೂ ಕೂಡ ಇವ್ರ ಮೇಲೆ ಒಂದು ದೊಡ್ಡ ನಂಬಿಕೆ ಇಟ್ಕೊಂಡಿದ್ದಾರೆ. ಆ ನಂಬಿಕೆಯನ್ನು ನೀವು ಸಾಕಾರ ಖಂಡಿತ ಮಾಡೇ ಮಾಡ್ತೀರಿ, ಅದು ನನಗೆ ಗೊತ್ತಿದೆ, ಯಾಕೆ ನನ್ನ ಶಿಷ್ಯ. ಹಾಗಾಗಿ ಈ ಸಂದರ್ಭದಲ್ಲಿ ಇನ್ನೊಮ್ಮೆ ಆಶೀರ್ವಾದದ ಮಾತುಗಳನ್ನ ಆಡ್ತಾ ಅದ್ಭುತವಾದ ಯಶಸ್ಸನ್ನ ಕಾಣಿ, ಭಗವಂತ ನಿಮ್ಗೆ ಒಳ್ಳೇದು ಮಾಡಲಿ ಅಂತೇಳಿ ಸಂದರ್ಭ ಹೇಳ್ತಾ ಇಡೀ ಚಿತ್ರತಂಡಕ್ಕೆ ಶುಭವಾಗಲಿ, ಒಳ್ಳೆಯದಾಗಲಿ, ವಿಜಯವಾಗಲಿ, ವಿಜಯ ಸಿಕ್ಕಲಿ ಅಂತೇಳಿ ಸಂದರ್ಭದಲ್ಲಿ ಕೇಳ್ಕೊತೀನಿ. ಥ್ಯಾಂಕ್ ಯು. ಎಲ್ಲರಿಗೂ ನನ್ನ ನಮಸ್ಕಾರಗಳು. ವಿಶೇಷವಾಗಿ ಛಲವಾದಿ ಕುಮಾರ್ ಅವರಿಗೆ ಜನ್ಮದಿನದ ಶುಭಾಶಯಗಳನ್ನು ತಿಳಿಸಲಿಕ್ಕೆ ಬಯಸ್ತೇನೆ. ಈ ವೇದಿಕೆಯಲ್ಲಿ ನಾನು ಮಾತಾಡ್ತೀನಿ ಅಂತ ಅಂದ್ಕೊಂಡಿರಲಿಲ್ಲ. ನಾನು ಮಾತಾಡಿದ್ರೆ ಬಹುಶಃ ಇದು ಚೆಂದಾಗೂ ಕಾಣೋದಿಲ್ಲ ನಿಮಗೆ. ಇದು ಮನೋರಂಜನೆಯ ರೀತಿಯಲ್ಲಿ ನೀವು ಮಾಡ್ತಕ್ಕಂಥದ್ದು ಸರಿ. ನೀವು ಮಾಡೋರು, ನಾವು ನೋಡೋರು ಅಷ್ಟೇ ಅಲ್ವಾ? ಸಿನಿಮಾ ನೀವು ಭಾಳ ಕಷ್ಟ ನಷ್ಟ ಎಲ್ಲವನ್ನೂ ನೀವು ಎಲ್ಲರಿಗೂ ತಿಳಿಸ್ಕೊಡ್ತಾ ಇದ್ದೀರಿ. ಆದ್ದರಿಂದ ನೀವೇನು ಆ ಬಣ್ಣ ಕಟ್ಟಿ, ಆ ಪಾತ್ರಗಳಿಗೆ ಬಣ್ಣ ಕಟ್ಟಿ ಜನರ ಮುಂದೆ ಪ್ರದರ್ಶನ ಮಾಡ್ತೀರಿ, ಅದು ನೋಡಲಿಕ್ಕೆ ಬಹಳ ಸೊಗಸು ಸಂತೋಷ ಆಗುತ್ತೆ. ಆದರೆ ನೀವು ಬಣ್ಣ ಹಾಕಿ ನೀವು ಪಾತ್ರಗಳು ಮಾಡ್ತೀವಿ, ನಾವು ಬಣ್ಣ ಇಲ್ಲದೆ ಪಾತ್ರ ಮಾಡ್ತೀವಿ ಕೆಲವು ಸಾರಿ. ಬಣ್ಣ ಒಂದು ಹಾಕಲ್ಲ ಅಷ್ಟೇ, ಅದೊಂದು ಬಿಟ್ಟರೆ ಬೇರೆ ಏನಿಲ್ಲ. ಆದ್ದರಿಂದ ನನಗೆ ನಾಗಶೇಖರ ಬಗ್ಗೆ ಹೇಳ್ಬೇಕಂತಂದ್ರೆ ನನಗೆ ಬಹುಶಃ ಕುಮಾರೇ ಪರಿಚಯ ಮಾಡಿದ್ದು. ನನಗೆ ಕುಮಾರೇ ಒಂದು ಸಿನಿಮಾ ತೆಗಿತಾ ಇದ್ವಿ, ಆ ಮಾಸ್ತಿ ಗುಡಿ ಪ್ಯಾಲೇಸ್ ಒಳಗಡೆ ಕೇಳಿದ್ದೆ ನನ್ನ ಹೆಸರು ಅಷ್ಟೇ. ಅದಾದಮೇಲೆ ಅಲ್ಲಿಗೆ ಹೋದೆ. ಆವಾಗಲೂ ಹೇಳಿದ್ರು ಮಹೇಂದ್ರ ಅವರ ಶಿಷ್ಯ ಅವರು ಭಾಳ ಚೆನ್ನಾಗಿ ಮಾಡ್ತಾರೆ ಅಂತ. ಇಲ್ಲಪ್ಪ, ನಾನು ಸಿನಿಮಾ ನೋಡಿ ಬಹುಶಃ ಒಂದು 35 ವರ್ಷ ಆಗಿದೆ. ನಾನು ಸಿನಿಮಾ ನೋಡಿಲ್ಲ ಅಂದರೆ ನಿಮ್ಮ ವಿರೋಧಿ ನಾನಲ್ಲ, ಸಿನಿಮಾ ನೋಡೋರು ವಿರೋಧಿ ಅಲ್ಲ. ನಮಗೇನೋ ನಮ್ಮ ಹುಚ್ಚೋದು ನೋಡೋಕ್ಕಾಗಲಿಲ್ಲ, ಹಾಗೆ ನಾನು ಇದುವರೆಗೂ ನೋಡಿಲ್ಲ. ಆದರೆ ಕರ್ಕೊಂಡು ಹೋಗಿ ನನಗೆ ಪರಿಚಯ ಮಾಡಿದ್ರು. ಪರಿಚಯ ಮಾಡಿದ ದಿವಸ ಆವತ್ತು ಸುಹಾಸಿನಿಯವರು ಬಂದಿದ್ದರು. ಸೊ ಸಿನಿಮಾದಲ್ಲಿ ಆ ಫೋಟೋ ಎಲ್ಲ ತೊಗೊಂಡು ಆವತ್ತು ಹೋದವರು. ನಾನು ಮತ್ತೆ ಫೋನಲ್ಲಿ ಮಾತಾಡಿದ್ದೀನಿ, ಆಫೀಸ್ ಕೊಟ್ಟಿದ್ದೆ, ಅದು ಬೇರೆ ವಿಷಯ. ಬಟ್ ಫೋನಲ್ಲಿ ಮಾತಾಡ್ತಿದ್ದೆ. ನಾನು ಇವತ್ತು ಮತ್ತೆ ತಿರುಗಿ ಅವ್ರನ್ನ ಭೇಟಿ ಮಾಡಿದ್ದು ಇವತ್ತೇ. ಆದರೆ ಅವ್ರ ಬಗ್ಗೆ ನನಗೆ ಭಾಳ ವಿಶ್ವಾಸ, ಗೌರವ ಇದೆ. ಬಟ್ ಈ ಒಂದು ಸಿನಿಮಾ ರಂಗದಲ್ಲಿ ಒಳ್ಳೆಯ ಹೆಸರು ಮಾಡಿದ್ದಾರೆ. ಆದ್ದರಿಂದ ಅವ್ರಿಗೆ ಶುಭ ಕೋರ್ತೀನಿ. ಇನ್ನೂ ಹೆಚ್ಚಿನ ಹೆಸರನ್ನು ಮಾಡಲಿ. ಸಂಜು ಮತ್ತು ಗೀತಾ, ಈ ವೆಟ್ಸ್ ಗೀತಾ, ಇದು ಒಳ್ಳೆ ಇನ್ನೊಂದು ಪಾರ್ಟ್ 2 ಮಾಡ್ತಾ ಇದ್ದೀರಿ. ಅದರಲ್ಲಿ ನಿಮಗೆ ಯಶಸ್ಸು ಕಾಣಲಿ. ಸೊ ನಮ್ಮಿಂದ ಆಗ್ತಕ್ಕಂಥ ಎಲ್ಲ ರೀತಿಯ ಸಹಾಯ ನಿಮಗಿದೆ ಅಂತಕ್ಕಂಥ ಮಾತನ್ನು ನಾನು ಹೇಳಲಿಕ್ಕೆ ಬಯಸ್ತೇನೆ. ನಮಸ್ಕಾರ, ಧನ್ಯವಾದಗಳು ಸರ್. ನನಗೆ ಸೌಂಡ್ ಅನ್ನೋದು ತುಂಬ ಅದ್ರ ಜೊತೆ ಜೀವಿಸ್ತಾ ಇರ್ತೀವಿ ನಾವು. ಸೊ ಒಂದು ಹ್ಯಾಪಿ ಬರ್ಡೇ ಹೇಳಬೇಕು ಸ್ಟೇಜಲ್ಲಿ ಎಲ್ಲರೂ ನಮ್ಮ ಛಲವಾದಿ ಕುಮಾರ್ ಸರ್ ಹಾಡಬೇಕು. ಗಿಟಾರೇ ಅಂತ ನೀವೇ ಸರ್, ನೀವು ಇರ್ಬೇಕಾರೆ. ಸೊ ಇನ್ನೊಂದು ಏನಪ್ಪ ಅಂತ ಹೇಳಿದ್ರೆ ಮುಖ್ಯವಾದ ವಿಚಾರ, ನಾಗಣ್ಣವರು ಇವತ್ತು ಮೇಕಿಂಗ್ ಆಫ್ ದಿಸ್ ಸಾಂಗ್ನ ರಿಲೀಸ್ ಮಾಡಿದ್ದಾರೆ. ಸ್ವಿಟ್ಜರ್ಲ್ಯಾಂಡಲ್ಲಿ ಶೂಟ್ ಮಾಡಿರೋದು. ಸೊ ಅದಕ್ಕೆ ನಾನು ಶೂಟಿಂಗ್ ವರ್ಷನ್ ಅಂತ ಸಾಂಗ್ ನಾನು ಏನು ಕಳಿಸಿದ್ದೀನಿ, ಅದನ್ನು ಹಾಗೆ ಅದನ್ನು ಪ್ರಿಸರ್ವ್ ಮಾಡಿ ಕಳಿಸಿದ್ದಾರೆ. ಅದಕ್ಕೆ ಜೋಡಣೆ ಆಗಿದೆ. ಅದು ಫೈನಲ್ ವರ್ಷನ್ ಸಾಂಗ್ ಭಾಳ ಬೇಗ ರಿಲೀಸ್ ಮಾಡ್ತಿದ್ವಿ. ನನ್ನ ಟೆನ್ಷನ್ ಅದನ್ನೇ, ಆ ಸಾಂಗಲ್ಲಿ ಸೌಂಡು ಇನ್ನೂ ಬೇಕಾಗಿತ್ತು, ಅದು ಇದು ಅಂತ. ಸೊ ಹಾಗಾಗಿ ಯು ವಿಲ್ ಲಿಸನ್ ಟು ದ ಬೆಸ್ಟ್ ವರ್ಷನ್ ಆಫ್ ದಿಸ್ ಸಾಂಗ್, ಐ ಪ್ರಾಮಿಸ್ ದ್ಯಾಟ್. ಸೊ ನಾಗಣ್ಣ ಅವರು ಅದನ್ನು ಕ್ಲಾರಿಫೈ ಮಾಡಿದರೆ ಫೈನಲ್ ಸಾಂಗ್ ಸೂನ್ ಅಂತ. ಸೊ ನಿಮ್ಮೆಲ್ಲರ ಆಶೀರ್ವಾದ, ನಿಮ್ಮೆಲ್ಲರ ಪ್ರೀತಿ ಸಂಜು ವೆಟ್ಸ್ ಗೀತಾ 2 ಮೇಲೆ ಇರಲಿ ಅಂತ ಕೇಳ್ಬೋದೆ. ನಮಸ್ಕಾರ. ಅದ್ಭುತವಾದ ದೃಶ್ಯಾವಳಿಗಳು, ಆ ಸ್ಥಳ ನಿಜವಾಗ್ಲೂ ಚೆನ್ನಾಗಿದೆ. ಆದರೆ ಇಲ್ಲಿ ನೋಡಿದಾಗ ತಾವು ಅದನ್ನು ಇನ್ನೂ ಹೆಚ್ಚಿನದಾಗಿ ಅದನ್ನು ನಮಗೆಲ್ಲರಿಗೂ ತಲುಪಿಸುವಂಥ ಪ್ರಯತ್ನ ಮಾಡಿದ್ದೀರಾ. ಇಂಟರ್ಲೇಕನ್ ಇರ್ಬೋದು, ಜಿಮ್ ಫ್ರೋ ಏನು
ಟಾಪ್ ಆಫ್ ಯುರೋಪ್ ಅಂತ ಹೇಳ್ತಾರೆ, ಅಲ್ಲೆಲ್ಲ Jungfrau, Glacier 3000, Lukron, ರೈನ್ ವಾಟರ್ ಫಾಲ್ಸ್ ಎಲ್ಲ Rian Falls. ಭಾಳ ಚೆನ್ನಾಗಿ ಬಂದಿದೆ. ನವಂಬರ್ ಡಿಸೆಂಬರ್ನಲ್ಲಿ ಚಳಿಯಲ್ಲಿ ಎಷ್ಟಿರುತ್ತೆ ಅನ್ನೋದು ನಾವೆಲ್ಲ ಊಹಿಸ್ಲಿಕ್ಕೆ ಆಗಲ್ಲ. -10 -10 ಡಿಗ್ರಿ -15 ಡಿಗ್ರಿ ಅಂಥದ್ರಲ್ಲೂ ಸಹ ತಾವು ಶ್ರಮ ಅಂತ ಹೇಳ್ತಾ ಇದ್ರೆ ಕಷ್ಟಪಟ್ಟು ತಾವೆಲ್ಲ ಮಾಡಿ ನಮ್ಮನ್ನು ರಂಜಿಸೋದಕ್ಕೆ ಅದ್ಭುತವಾದ ಒಂದು ಸಿನಿಮಾ ತರ್ತಾ ಇದ್ದೀರಾ. ದ ಎಂಟೈರ್ ಕಾಸ್ಟ್ ಆ್ಯಂಡ್ ಕ್ರೂ ಆಫ್ ಸಂಜು ವೆಡ್ಸ್ ಗೀತಾ ಪಾರ್ಟ್ 2, ಐ ವಿಶ್ ಯು ಆಲ್ ದಿ ಬೆಸ್ಟ್. ಖಂಡಿತವಾಗಲೂ ಈ ಸಿನಿಮಾ ಯಶಸ್ಸು ದೊರಕುತ್ತೆ ಅಂತ ನಾನು ಆಶಿಸ್ತಾ, ಎಲ್ಲ ಕಾರ್ಯಕ್ರಮಕ್ಕೂ ನಾನು ಹೀಗೆ ಕರೀತಾ ಬರ್ತೀನಿ ಅಂತ ಹೇಳ್ತಾ ನಾನು ಮಾತು ಮುಗಿಸ್ತೀನಿ.